ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಯಮುನಾ. ಮೊದಲಿಗೆ ಹೆಡ್ಲೈನ್ಸ್. ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾದ ಲಂಚಾವತಾರ. ಎಸಿ ಕಚೇರಿಯ ಕೇಸ್ ವರ್ಕರ್ ಲೋಕಾಯುಕ್ತ ಬಲೆಗೆ. 20,000 ಸ್ವೀಕರಿಸುವ ವೇಳೆ ಸಿಕ್ಕಿಬಿದ್ದ ಗ್ರಾಮ ಲೆಕ್ಕಾಧಿಕಾರಿ. ಗೋಮಾಳ ಜಮೀನಿನಲ್ಲಿ ಗಣಿಗಾರಿಕೆ ಮಾಡುವ ಉದ್ದೇಶದಿಂದ ಅಕ್ರಮವಾಗಿ ರಸ್ತೆ ನಿರ್ಮಾಣ. ಯಾವುದೇ ಕಾರಣಕ್ಕೆ ರಸ್ತೆ ಮಾಡಲು ಬಿಡಲ್ಲ ಎಂದು ಮಂಚೇನಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರಿಂದ ಪ್ರತಿಭಟನೆ. ಶಾಸಕ ಸುಬ್ಬಾರೆಡ್ಡಿರವರ ಸತತ ಪ್ರಯತ್ನ, ಕಠಿಣ ಶ್ರಮದಿಂದ ಗಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಾಣಕ್ಕೆ 180 ಕೋಟಿ ಅನುದಾನ. ಶಾಶ್ವತ ನೀರಾವರಿ ಯೋಜನೆಗೆ ಸರ್ಕಾರ ಹಸಿರು ನಿಶಾನೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಕ್ರಷರ್ ಲಾರಿಗಳ ಹಾವಳಿಗೆ ಗ್ರಾಮೀಣ ರಸ್ತೆಗಳು ಹಾಳು. ಕಾಯಿಲೆಗಳಿಗೂ ತುತ್ತಾಗುತ್ತಿರುವ ಸಾರ್ವಜನಿಕರು. ಗುಡಿಬಂಡಿಯಲ್ಲಿ ಕರಗಿ ಹೋಗ್ತಿದೆಯಾ ಬಂಡೆಗಳು. ವಾರ್ತೆಗಳ ವಿವರ. ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಲಂಚಾವತಾರ ಕೇಳಿ ಬರುತ್ತಿದ್ದು, ಇಂದು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಎಸಿ ಕಚೇರಿಯಲ್ಲಿ 20,000 ಲಂಚ ಪಡೆಯುವ ವೇಳೆ ಉಪವಿಭಾಗಾಧಿಕಾರಿ ಕಚೇರಿಯ ಕೇಸ್ ವರ್ಕರ್ ಒಬ್ಬರು ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಕೋಲಾರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಎಸಿ ಕಚೇರಿಯಲ್ಲಿ 20,000 ಲಂಚ ಪಡೆಯುವ ವೇಳೆ ಕೇಸ್ ವರ್ಕರ್ ಗ್ರಾಮ ಲೆಕ್ಕಾಧಿಕಾರಿ ಕೋಮಲ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಹೊತ್ತೂರು ಗ್ರಾಮದ ರೈತ ಸುರೇಶ್ ಎಂಬುವರ ಪೌತಿ ಖಾತೆಗೆ 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಮುಂಗಡವಾಗಿ 20,000 ಲಂಚ ಪಡೆಯುವ ವೇಳೆ ಹಣದ ಸಮೇತ ಕೋಮಲ ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ರೇಣುಕಾ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು, ಗ್ರಾಮ ಲೆಕ್ಕಾಧಿಕಾರಿ ಕೋಮಲ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಕೋಲಾರಕ್ಕೆ ಎಸಿಯಾಗಿ ಡಾಕ್ಟರ್ ಮೈತ್ರಿ ಬಂದ ಮೇಲೆ ಲಂಚಾವತಾರ ಬಗ್ಗೆ ಜಿಲ್ಲೆಯಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇತ್ತೀಚೆಗೆ ವಕೀಲರು ಲಕ್ಷ ಲಂಚದ ಬಗ್ಗೆ ಆರೋಪ ಸಹ ಮಾಡಿದ್ದನ್ನು ಸ್ಮರಿಸಬಹುದು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಮಂಚೇನಹಳ್ಳಿ ಪಟ್ಟಣದ ಪಕ್ಕದಲ್ಲಿರುವ 188ರ ಸರ್ವೆ ನಂಬರ್ನ ಗೋಮಾಳ ಜಮೀನಿನಲ್ಲಿ ಗಣಿಗಾರಿಕೆ ಮಾಡುವ ಸಲುವಾಗಿ ಅಕ್ರಮವಾಗಿ ರಸ್ತೆ ಮಾಡುತ್ತಿದ್ದಾರೆಂದು ಆರೋಪಿಸಿ ಮಂಚೇನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗಣಿಗಾರಿಕೆಗೆ ಅಕ್ರಮವಾಗಿ ರಸ್ತೆ ಮಾಡುತ್ತಿದ್ದಾರೆಂದು ಆರೋಪಿಸಿ ಮಂಚೇನಹಳ್ಳಿಯಲ್ಲಿ ಮಹೇಶ್ವರಿ ಸರ್ಕಲ್ನಿಂದ ಗಣೇಶನ ದೇವಸ್ಥಾನದವರೆಗೂ ಗ್ರಾಮಸ್ಥರು ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ವಕೀಲ ಲಕ್ಷ್ಮೀನಾರಾಯಣ್ ಮಾತನಾಡಿ, ಈ ರಸ್ತೆ ಮಾಡುತ್ತಿರುವುದು ಸಾರ್ವಜನಿಕರಿಗಾಗಿ ಹಾಗೂ ರೈತರಿಗಾಗಿ ಎಂದು ಹೇಳುತ್ತಾರೆ. ಆದರೆ ದಾರಿ ಮಾತ್ರ ಗಣಿಗಾರಿಕೆಗಾಗಿ ಬಳಸುತ್ತಾರೆ. ಒಳ್ಳೆಯ ಉದ್ದೇಶಕ್ಕಾಗಿ ರೈತರಿಗಾಗಿ ಮಾಡುತ್ತಿರುವ ದಾರಿಯಲ್ಲ. ಪೂರ್ವ ಪೀಡಿತರಾಗಿ ಗಣಿಗಾರಿಕೆಯ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳುವಂತಹ ದಾರಿಯಾಗಿದೆ. ಎಷ್ಟೋ ಹೊಲಗಳಿಗೆ ಸುಮಾರು ವರ್ಷಗಳಾದರೂ ಹೋಗಲು ದಾರಿನೇ ಇಲ್ಲ. ಆದರೆ ರಾತ್ರೋರಾತ್ರಿ ಗಣಿಗಾರಿಕೆಗೆ ಮಾತ್ರ ದಾರಿ ತರಲಾಗುತ್ತಿದೆ. ಹಾಗಾಗಿ ಮೇಲಿನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪರಿಶೀಲಿಸಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡುತ್ತೇವೆ ಎಂದು ಹೇಳಿದರು. ಸಾರ್ವಜನಿಕರು ಅಂತ ಹುನ್ನಾರ ಹಾಕೊಂತಾರೆ, ರೈತರಿಗಾಗಿ ಅಂತ ಹುನ್ನಾರ ಹಾಕೊಂತಾರೆ. ಆದ್ರೆ ದಾರಿ ಮಾಡ್ತಾರೆ, ಇದು ಗಣಿಗಾರಿಕೆಗೆ ದಾರಿ. ಇದು ಒಳ್ಳೆ ಉದ್ದೇಶವನ್ನ ಸಾಧಿಸುವಂತ ದಾರಿ ಅಲ್ಲ. ಇದು ನಿಜವಾಗ್ಲೂ ರೈತೋಪಯೋಗಿ ದಾರಿ ಅಲ್ಲ. ಇದು ಗಣಿಗಾರಿಕೆಯ ಹಿತಾಸಕ್ತಿಗಳನ್ನ ಈಡೇರಿಸುವಂತ ದಾರಿ. ಅದಕ್ಕೆ ಇದು ಅಕ್ರಮ ದಾರಿ ಅಂತಾರೆ. ಎಷ್ಟು ಪ್ರದೇಶಗಳಿವೆ ರೈತರಿಗೆ, ಎಷ್ಟು ಹೊಲಗಳಿಗೆ ಹೋಗೋಕ್ಕೆ ಇವತ್ತಿಗೂ ದಾರಿ ಇಲ್ಲ. ಆದ್ರೆ ರಾತ್ರೋರಾತ್ರಿ ಯಾರದೋ ಸಹಿಗಳನ್ನ ಪಡೆದು ಅಬ್ಬೇಪಾರಿ ರೈತರನ್ನ ಎದುರಿಸೋ ಬೆದರಿಸೋ ಇನ್ನೊಂದು ಮಾಡಿ ಒಂದು 4 ಜವಾಬ್ದಾರಿ ರಹಿತವಾದಂತ ಜನಗಳ ಸಹಿಯನ್ನ ಪಡೆದು ಅದನ್ನೇ ಮೇಲ್ನೋಟಕ್ಕೆ ಮುಂದೆ ಮಾಡಿಕೊಂಡು ಇವರು ತೀಟೆಯನ್ನ ತೀರಿಸೋದಕ್ಕೆ, ಇವರ ದುರುದ್ದೇಶವನ್ನ ಈಡೇರಿಸಿಕೊಳ್ಳೋದಕ್ಕೆ ಗಣಿಯ ಮಾಲೀಕ ಸಕಲೇಶ್ ಮಾತನಾಡಿ, ನಾವು ಯಾವುದೇ ರೀತಿ ಅಕ್ರಮವಾಗಿ ದಾರಿ ಮಾಡುತ್ತಿಲ್ಲ. 3-4 ವರ್ಷ ಹಿಂದೆ ಅನುಮತಿ ಪಡೆದಿದ್ದೆವು. ಮತ್ತೆ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಅವರು ಪರಿಶೀಲಿಸಿ ಸರ್ವೆ ಆದ ನಂತರ ನಾವು ರಸ್ತೆ ಮಾಡಲು ಮುಂದಾಗಿದ್ದೇವೆ. ಎಲ್ಲವೂ ಕಾನೂನು ರೀತಿಯಲ್ಲಿ ಸರಿಯಾಗೇ ಇದೆ. ಕೆಲವರು ನಮ್ಮ ಬಳಿ ಬಂದು ಸೈಟ್ ಕೊಡಿ, ಹಣ ಕೊಡಿ ಎಂದು ಆಮಿಷ ಒಡ್ಡಿದ್ರು. ಆದರೆ ನಾವುಗಳು ಒಪ್ಪದೇ ಇರುವ ಕಾರಣ ವಿನಾಕಾರಣ ಗಲಾಟೆ ಮಾಡುತ್ತಿದ್ದಾರೆ. ಒಂದು ವೇಳೆ ನಾವುಗಳು ಅಕ್ರಮವಾಗಿ ದಾರಿ ಮಾಡುತ್ತಿದ್ದರೆ ಅಧಿಕಾರಿಗಳೇ ಪರಿಶೀಲಿಸಿ
ಪರಿಶೀಲಿಸಲಿ ಎಂದು ಪ್ರತಿಕ್ರಿಯಿಸಿದರು. ನಮ್ಗೆ ಅಕ್ರಮ ದಾರಿ ಅನ್ನೋದು ಬರಲ್ಲ ನಮ್ಮ ಸಬ್ಜೆಕ್ಟ್. ರೀಸನ್ ಏನಂದರೆ DC ಮತ್ತು ತಹಸೀಲ್ದಾರು ಎಲ್ಲ ಸರ್ವೆ ಎಲ್ಲ ಮಾಡಿ ನಮಗೆ 4 ವರ್ಷದಿಂದ ಗ್ರ್ಯಾಂಟ್ ಆಗಿರೋದು ಏನೋ ಬಂಡೆಗೆ ಅಂತ, ಅದನ್ನು ಮಾಡಿ ಮತ್ತು ದಾರಿಗಂತೂ ಸರ್ಕಾರದಿಂದ ಪಾಣಿಯಲ್ಲಿ 2 ಎಕರೆ 20 ಗುಂಟೆ ಅಂತ ಸೇರಿಸಿ ಸ್ಕೆಚ್ ಮಾಡಿ ಕೊಟ್ಟಿರೋ ಜಾಗದಲ್ಲಿ ದಾರಿ ಆಗಿರೋದು. ಸೊ ಅಕ್ರಮ ಅನ್ನೋದು ಬರಲ್ಲ, ಇಲ್ಲಿ ಎಲ್ಲ ಲೀಗಲ್ ಆಗಿ ಕರೆಕ್ಟಾಗಿದೆ. ಟಿಕೆಡಿಗಳು ಏನಂದರೆ ಬೇಕಂತಲೇ ಬಂದು ಏನೋ ಪ್ಯಾಕೇಜ್ ಕೇಳೋದು, ಮಂತ್ಲಿನ ತಿಂಗಳನ ಏನೋ ಮಂತ್ಲಿನ ವರ್ಷಕ್ಕೆ 20 ವರ್ಷದ್ದು ಬಂಡೆ ಅನ್ನೋದು. ಒಬ್ಬರಿಗೆ ಸೈಟ್ ಬೇಕಂತೆ ಮಂಚನಹಳ್ಳಿಯಲ್ಲಿ, ಇನ್ನೊಬ್ಬರಿಗೆ ಇನ್ನೊಂದು ಬೇಕು, ಎಲ್ಲ ಪ್ಯಾಕೇಜ್ ಕೇಳ್ತಾರೆ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕಾಗುತ್ತಾ? ಏನಾದ್ರು ಆ ಥರ ಇದ್ರಿಂದ ಅಕ್ರಮವಾಗಿ ಏನಾದರೂ ಪೇಪರ್ ದಾಖಲೆ ಇದ್ದಿದ್ರೆ ತನಿಖೆ ಮಾಡಿ ಅಧಿಕಾರಿಗಳು ನಿಂತು ತನಿಖೆ ಮಾಡಿ ಅದನ್ನು ಪರಿಶೀಲನೆ ಮಾಡಿ, ಏನು ತೊಂದರೆ ಇಲ್ಲ. ಇನ್ನು ಪ್ರತಿಭಟನಾಕಾರರು ಮಂಚನಹಳ್ಳಿ ಮಹೇಶ್ವರಿ ಸರ್ಕಲ್ನಿಂದ ಗಣೇಶನ ದೇವಸ್ಥಾನದವರೆಗೆ ಬೇಕೇ ಬೇಕು, ನ್ಯಾಯ ಬೇಕು ಎಂದು ಘೋಷಣೆ ಕೂಗುತ್ತಾ ಪಾದಯಾತ್ರೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ PN ಪ್ರಕಾಶ್, ಬಿಜೆಪಿ ಮುಖಂಡರಾದ ನಾರಾಯಣಸ್ವಾಮಿ, GV ರಾಜಶೇಖರ್, ಬಾಲಕೃಷ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಮಾರುತಿ, ಪ್ರಿಯಾಂಕಾ, ರವಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಚೇತನ್ PV, ನ್ಯೂಸ್ TV, ಮಂಚನಹಳ್ಳಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಮತ್ತು ಶುದ್ಧ ಕುಡಿಯುವ ನೀರಿನ ಬವಣೆಯನ್ನು ನೀಗಿಸಲು ಶಾಶ್ವತ ನೀರಾವರಿಯನ್ನು ಅತಿ ಶೀಘ್ರದಲ್ಲೇ ಹರಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಸರಕಾರಿ ಬಾಲಕರ ಶಾಲಾ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಉದ್ಘಾಟಿಸಿ ಮಾತನಾಡಿ, ಶಾಸಕ ಸುಬ್ಬಾರೆಡ್ಡಿಯವರು ಈ ಭಾಗಕ್ಕೆ ಶಾಶ್ವತ ನೀರಾವರಿಯನ್ನು ಕಲ್ಪಿಸಲು ಸತತ ಪ್ರಯತ್ನ, ಕಠಿಣ ಶ್ರಮದಿಂದ ಈ ಯೋಜನೆಗೆ ಹಸಿರು ನಿಶಾನೆ ಸಿಕ್ಕಿದೆ. ಆದ್ದರಿಂದ HN ವ್ಯಾಲಿ ಯೋಜನೆಯಿಂದ ಗಂಟ್ಲಮಲ್ಲಮ್ಮ ಜಲಾಶಯವನ್ನು ನಿರ್ಮಾಣ ಮಾಡಲು ಈಗಾಗಲೇ 180 ಕೋಟಿ ರುಗಳ ಅನುದಾನವನ್ನು ಮುಖ್ಯಮಂತ್ರಿಗಳು ನೀಡಲು ಸಿದ್ಧವಿದ್ದು, ಅತಿ ಶೀಘ್ರದಲ್ಲೇ ಭೂಮಿ ಪೂಜೆ ನೆರವೇರಿಸಿ ಈ ಭಾಗದ ಎಲ್ಲ ಕೆರೆಗಳಿಗೆ ನೀರನ್ನು ಹರಿಸಲಾಗುವುದು ಮತ್ತು ಈ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನೀಗಿಸಲು ಬೃಹತ್ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲು ಈಗಾಗಲೇ ಜಮೀನನ್ನು ಗುರುತಿಸಿ ತ್ವರಿತಗತಿಯಲ್ಲಿ ಕಾಮಗಾರಿಕೆಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ 30 ವರ್ಷಗಳಿತ್ತು. ನಮಗೆ ಅದರ ಪರಿಚಯ ಇದೆ, ಯಾವ ರೀತಿ ಭೌಗೋಳಿಕವಾಗಿ ಯಾವ ರೀತಿ ಇಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥದ್ದು. ಈಗ 2008ರಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬಂದಿದೆ. ನನ್ನ ಒಂದು ಇದರಲ್ಲಿ ಬಹಳ ಹಿಂದುಳಿದ ಪ್ರದೇಶ ಬಾಗೇಪಲ್ಲಿ, ಇವೆಲ್ಲ ಬಹಳ ರೀತಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಹಿಂದುಳಿದ ಪ್ರದೇಶ ಅಂತಕ್ಕಂಥ ಭಾವನೆ ಇತ್ತು. ಆದರೆ ಇಲ್ಲಿ ದೇವರು ಪ್ರಕೃತಿ ಏನಿದೆ ಬಹಳ ಒಂದು ದೊಡ್ಡ ಒಂದು ಕೊಡುಗೆಯನ್ನ ಇಲ್ಲಿ ಕೊಟ್ಟಿದೆ. ಬಹಳಷ್ಟು ಇವತ್ತು ನಾನು ನೋಡಿ ಈಗ ಬೈರ್ಸಾಗರ ಅಮಾನಿ ಬೈರ್ಸಾಗರ ಕೆರೆ ಈಗ ನೋಡಿ ಸುಮಾರು 18-20 ಕೋಟಿಯ ಒಂದು ಯೋಜನೆ ನಾವು ಸುಬ್ಬಾರೆಡ್ಡಿ ಅವರು ಕುಡಿಯೋ ನೀರಿಗೆ ಅಲ್ಲಿ ಮಾಡಿಸಿದ್ದಾರೆ. ನನಗೆ ಆಶ್ಚರ್ಯ ಆಯ್ತು ಕೆರೆ ನೋಡಿ. ಮನೆ ಈ ಕಡೆ ಇಲ್ಲೆಲ್ಲೋ ಚಿನ್ನಘಟ್ಟ ಕಡೆಯಿಂದ ಬರ್ತಾ ಇದೆ. ಇವತ್ತು ಇದು ವಾಟರ್ ಹೊಸಳ್ಳಿ ಕೆರೆ ನಮ್ಮ ಗೌರಿಬಿದನೂರಿನಲ್ಲಿ ಸಂತೋಷ ಆಯ್ತು ಅಲ್ಲಿ ನೋಡಿ. ಆ ರೀತಿ ಯಾವುದು ನಮ್ಮ ತಾಲೂಕಿನಲ್ಲಿ, ಚಿಂತಾಮಣಿ ತಾಲೂಕಿನಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾವ ಕೆರೆಗಳು ನಮ್ಗೆ ಇಲ್ಲ ಕುಡಿಯೋ ನೀರಿಗೆ. ಆದರೆ ಇಲ್ಲಿ ಏನು ಗಂಟ್ಲಮಲ್ಲಮ್ಮ ಡ್ಯಾಮ್ ಕಟ್ಟಬೇಕು ಅಂತೇಳಿ ನಿರಂತರ ಪ್ರಯತ್ನ ಆಯಿತು. ಮೊನ್ನೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ವಿಶ್ವೇಶ್ವರಯ್ಯ ಜಲ ನಿಗಮ ಒಂದು ಇಲಾಖೆಯ ವತಿಯಿಂದ ತಿಳ್ಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ತಾತ್ವಿಕವಾಗಿ ಅದಕ್ಕೆ ಅನುಮತಿಯನ್ನ ಕೊಡ್ತೀವಿ ಅಂತಕ್ಕಂಥ ತೀರ್ಮಾನ ಆಗಿದೆ. ಅಧಿಕೃತವಾಗಿ ನಮಗೆ ಇನ್ನು ಆದೇಶ ಆಗಬೇಕು, ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಸುಬ್ಬಾರೆಡ್ಡಿ ಅವರು ಅವತ್ತು ನಿರಂತರವಾಗಿ ಮುಖ್ಯಮಂತ್ರಿಗಳು ಸುಬ್ಬಾರೆಡ್ಡಿ ನೋಡಿದ ತಕ್ಷಣ ಆಯ್ತು ಬಿಡಪ್ಪ ಮಾಡ್ತೀವಿ ಹೋಗು ಅಂತ ಹೇಳ್ತಾರೆ. ಅವ್ರಿಗೆ ಅಷ್ಟು ಅವ್ರ ತಲೆಯಲ್ಲಿ ಉಳು ಬಿಟ್ಬಿಟ್ಟಿದ್ದಾರೆ ಸುಬ್ಬಾರೆಡ್ಡಿ ಅವರು. ನಾನು ಕೂಡ ಇಲ್ಲ ಸರ್ ಇದು ಆಗ್ಲೇಬೇಕು ಅಂತಕ್ಕಂಥ ಮಾತು ಹೇಳಿದೆ. ಆಯ್ತು ಈಗ ಮೀಟಿಂಗ್ ಅಲ್ಲಿ ಮಾಡೋಣ ಅಂತ ಹೇಳಿದ್ರು. ಸಭೆ ಆದ್ಮೇಲೆ ಕೂಡ ಅವ್ರಿಗೂ ಮಾಹಿತಿ ಬಂತು, ನನಗೂ ಮಾಹಿತಿ ಬಂತು. ಶಾಸಕ ಸುಬ್ಬಾರೆಡ್ಡಿಯವರು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸತತ 3 ಬಾರಿ ಶಾಸಕರಾಗಿ ಹ್ಯಾಟ್ರಿಕ್ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಹಾಗೂ ಹಿರಿಯ ನಾಯಕರಾಗಿರುವುದರಿಂದ ಸಚಿವರಾಗುವುದಕ್ಕೆ ಎಲ್ಲ ಅರ್ಹತೆಗಳು ಇವೆ.
ಅವರು ಸಚಿವರಾದರೆ ನಾನು ಸಚಿವನಾದ ಹಾಗೆ, ಅವರು ಒಂದು ಸಲ ಸಚಿವರಾಗಲಿ ಬಿಡಿ ಎಂದು ಸಚಿವ ಸುಧಾಕರ್ ತ್ಯಾಗದ ಮಾತುಗಳನ್ನಾಡಿದರು. ಈಗ ನಾವು ಸುಬ್ಬಾರೆಡ್ಡಿ ಅವರು ನನ್ನ ಜೊತೆಯಲ್ಲಿ ಅವರು ಹಿರಿಯರು, ನಾವಿಬ್ಬರು ನಾನು ಸ್ವಲ್ಪ ಮುಂಚಿತವಾಗಿ ರಾಜಕಾರಣಕ್ಕೆ ಬಂದೆ, ಅವ್ರು ಸ್ವಲ್ಪ ತಡವಾಗಿ ರಾಜಕಾರಣಕ್ಕೆ ಬಂದರು. ಅವ್ರು ಹ್ಯಾಟ್ರಿಕ್ ಸಾಧಿಸಿದ್ರು, ನಾವು 2 ಸತಿ ಸೋತಿದ್ದೀವಿ, ಈಗ ಇಬ್ಬರು 3ನೇ ಸತಿ ಗೆದ್ದಿದ್ದೀವಿ. ಅವರು ಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಎಲ್ಲ ಅರ್ಹತೆ ಇರ್ತಕ್ಕಂಥವ್ರು, ಎಲ್ಲ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವ್ರು. ಅಂತಿಮವಾಗಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾನಿದ್ರು ಒಂದೇ, ಸುಬ್ಬಾರೆಡ್ಡಿ ಅವರು ಇದ್ದಂದೆ, ನಾನು ಆಗಿ ಸುಬ್ಬಾರೆಡ್ಡಿ ಅವರಾದರೂ ನನಗೇನು ಬೇಜಾರಿಲ್ಲ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ನಮ್ಮ ಪೂರ್ವಿಕರು ಸಿರಿಧಾನ್ಯದ ಆಹಾರವನ್ನು ಸೇವನೆ ಮಾಡಿ 80, 90, 100 ವರ್ಷಗಳು ಕಾಲ ಅತ್ಯಂತ ಆರೋಗ್ಯವಾಗಿ ಬದುಕುತ್ತಿದ್ದರು. ಆಗ ಯಾವುದೇ ಮಾರಣಾಂತಿಕ ರೋಗಗಳು ಬರುತ್ತಿರಲಿಲ್ಲ. ಕಾಲರಾ ಎಂಬ ರೋಗ ಮಾತ್ರ ಬರುತ್ತಿತ್ತು. ಆದರೆ ಈಗ ಹೈಟೆಕ್ ಆಹಾರ ಪದ್ಧತಿಯಿಂದ ಕ್ಯಾನ್ಸರ್, ಹೃದಯಾಘಾತ, ಮಧುಮೇಹ ಸೇರಿದಂತೆ ಹಲವಾರು ಮಾರಣಾಂತಿಕ ಕಾಯಿಲೆಗಳು ಬಂದು ಸಾವಿನ ಪ್ರಮಾಣ ಹೆಚ್ಚಾಗುತ್ತಿದೆ. ಆದ್ದರಿಂದ ನಮ್ಮ ಸರ್ಕಾರ ಹಳೆ ಪದ್ಧತಿಯ ಆಹಾರವನ್ನು ಜನರಿಗೆ ತಿಳಿಸಲು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದ ಅವರು, ನಾನು ಈ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡಲು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು, ಅತಿ ಶೀಘ್ರದಲ್ಲಿ ಗಂಟ್ಲಮಲ್ಲ ಡ್ಯಾಂನನ್ನು ನಿರ್ಮಾಣ ಮಾಡುವುದು ನನ್ನ ಕನಸಾಗಿದ್ದು, ಅದನ್ನು ಮಾಡಿಸಿಯೇ ತೀರುತ್ತೇನೆ. ಹಾಗೂ ಈ ಮೊದಲು ಹೇಳಿದ ನಿರುದ್ಯೋಗ ಸಮಸ್ಯೆಗೆ ಕಡಿವಾಣ ಹಾಕಲು ಕೈಗಾರಿಕೆ ಸ್ಥಾಪನೆ ಮಾಡುತ್ತೇನೆ ಎಂದರು. ಸರ್, ಈ ದಿನ ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇತ್ತಂಥ ಕಾರ್ಯಕ್ರಮ ಸಿರಿಧಾನ್ಯ ಸಚಿವರ ಗಮನಕ್ಕೆ ತಂದಾಗ ತಾಲೂಕು ಮಟ್ಟದಲ್ಲಿ ನಡೆದು ಚೆನ್ನಾಗಿರುತ್ತೆ ಅನ್ನೋಂಥ ಭಾವನೆ ವ್ಯಕ್ತಪಡಿಸಿದಾಗ ಸಂತೋಷವಾಗಿ ಸಚಿವರು ಒಪ್ಪಿಕೊಂಡು ನಮ್ಮ ಭಾಗದಲ್ಲಿ ಮಾಡಿದ್ದಾರೆ. ಈ ನಮ್ಮ ಭಾಗದಲ್ಲಿ ರೈತರಿಗೆ ಉಪಯುಕ್ತ ಆಗ್ತಾ ಇದೆ. ಯಾಕಂದ್ರೆ ಎಷ್ಟೋ ಜನ ಇವತ್ತು ನೋಡಿದ್ರು, ಆ ಎಕ್ವಿಪ್ಮೆಂಟ್ ನೋಡಿದ್ರು, ದೆನ್ ಇಲ್ಲೆಲ್ಲ ಸ್ಟಾಲ್ಗಳು ನೋಡಿದ್ರು, ಅವ್ರಿಗೂ ಪ್ರೇರೇಪಣೆ ಆಗ್ತಾ ಇದೆ. ಒಂಥರ ಇಂಥ ನಾವು ಯಾಕೆ ಮಾಡಬಾರ್ದು ಅಂತ ಈ ಒಂದು ಸಿರಿಧಾನ್ಯ ಮೇಳದಿಂದ ಬಾಗೇಪಲ್ಲಿ ರೈತರಿಗೆ ಅನುಕೂಲ ಆಗಿದೆ ಅನ್ನೋ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಹಾಗೂ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಿದರು. ಕಲಾ ತಂಡಗಳ ಕುಣಿತಕ್ಕೆ ತಕ್ಕಂತೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಕುಣಿದು ಕುಪ್ಪಳಿಸಿದರು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳನ್ನು ವಿತರಣೆ ಮಾಡಿದರು. ಇದೇ ಮೊದಲ ಬಾರಿಗೆ ಪಟ್ಟಣದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಮತ್ತು ಫಲಪುಷ್ಪ ಪ್ರದರ್ಶನವು ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷ ಎನ್ ರಮೇಶ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿ ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸಿ, ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷ ಎಂಆರ್ ಶಿವಣ್ಣ, ಬಾಗೇಪಲ್ಲಿ ಕೃಷಿಕ ಸಮಾಜ ಅಧ್ಯಕ್ಷ ತಿಮ್ಮಂಪಲ್ಲಿ ಚೌಡರೆಡ್ಡಿ ಮತ್ತಿತರರು ಭಾಗವಹಿಸಿದ್ದರು. ಸುಬ್ಬು ಯೂನಿಸ್ ಟಿವಿ ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗುಡಿಬಂಡೆ ತಾಲೂಕಿನಲ್ಲಿ ಜಲ್ಲಿ ಕ್ರಷರ್ಗಳ ಹಾವಳಿ ಹೆಚ್ಚಿದೆ. ಜಲ್ಲಿ ಕ್ರಷರ್ಗಳಿಂದಾಗಿ ತಾಲೂಕಿನ ಬಹುತೇಕ ಗ್ರಾಮೀಣ ರಸ್ತೆಗಳು ಹಾಳಾಗುತ್ತಿವೆ. ಕ್ರಷರ್ಗಳ ಅಕ್ಕಪಕ್ಕದಲ್ಲಿ ವಾಸ ಮಾಡುವ ಜನ ಜಲ್ಲಿ ಧೂಳನ್ನು ಸೇವಿಸಿ ಅನೇಕ ಕಾಯಿಲೆಗಳಿಗೆ ತುತ್ತಾಗುವಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಡಿಬಂಡೆ
ತಾಲೂಕು ದಪ್ಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮಂತಪುರ, ದಪ್ಪರ್ತಿ ಸೇರಿದಂತೆ ಮುಂತಾದ ಕಡೆಗೆ ಜಲ್ಲಿ ಕ್ರಷರ್ಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿ ನಿಂತಿವೆ. ಜಲ್ಲಿ ಕ್ರಷರ್ಗಳಿರುವ ಸ್ಥಳಗಳಲ್ಲಿ ಜನರ ಕಣ್ಣು ಮುಂದೆಯೇ ಹಾಡುವಾಗಲೇ ನೂರಾರು ಟಿಪ್ಪರ್ ಮತ್ತು ಲಾರಿಗಳು ಓಡಾಡುತ್ತವೆ. ಜಲ್ಲಿಯನ್ನು ಟಿಪ್ಪರ್ ಮತ್ತು ಲಾರಿಗಳಲ್ಲಿ ನಿಗದಿಗಿಂತ ಹೆಚ್ಚು ತುಂಬಿಕೊಂಡು ಓಡಾಡುವುದರಿಂದ ಗ್ರಾಮೀಣ ಭಾಗದ ರಸ್ತೆಗಳು ಹಾಳಾಗುತ್ತಿವೆ. ಗುಡಿಬಂಡೆ ತಾಲೂಕಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ತಲೆ ಎತ್ತಿರುವ ಜಲ್ಲಿ ಕ್ರಷರ್ಗಳಿಂದ ಬೆಟ್ಟ ಗುಡ್ಡಗಳು ಕರಗಿ ಹೋಗುತ್ತಿವೆ. ಗುಡಿಬಂಡೆ ಹೆಸರೇ ಹೇಳುವಂತೆ ಇಲ್ಲಿ ಬಂಡೆಗಳೇ ಜಾಸ್ತಿ ಇದೆ. ಗುಡಿಬಂಡೆ ತಾಲೂಕಿಗೆ ಬೆಟ್ಟ ಗುಡ್ಡಗಳೇ ಆಸ್ತಿ. ಸಾಲು ಸಾಲು ಬೆಟ್ಟಗಳು ತಾಲೂಕಿನ ಸೊಬಗನ್ನ ಹೆಚ್ಚಿಸಿವೆ. ಆದರೆ ಜಲ್ಲಿ ಮಾಫಿಯಾಗಳಿಂದಾಗಿ ತಾಲೂಕಿನ ಪ್ರಕೃತಿ ಸಂಪತ್ತು ಹಾಳಾಗುತ್ತಿದೆ. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಥೇಚ್ಛವಾಗಿ ಟಿಪ್ಪರ್ ಮತ್ತು ಲಾರಿಗಳು ಓಡಾಡುತ್ತವೆ. ಬೆಳಗ್ಗೆ 5 ಗಂಟೆಗೆ ಶುರುವಾಗುವ ಟಿಪ್ಪರ್ಗಳ ಓಡಾಟ ರಾತ್ರಿ 12 ಆದರೂ ನಿಲ್ಲುವುದಿಲ್ಲ. ನೂರಾರು ಟಿಪ್ಪರ್ ಹಾಗೂ ಲಾರಿಗಳು ವಿಪರೀತವಾದ ತೂಕವನ್ನು ಹಾಕಿಕೊಂಡು ಓಡಾಡುವುದರಿಂದ ರಸ್ತೆಗಳು ಕಿತ್ತು ಹಾಳಾಗಿವೆ. ದಪ್ಪರ್ತಿ, ಕಾಟೇರಗಾರಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ತಾಲೂಕು ಕೇಂದ್ರ, ಜಿಲ್ಲಾ ಕೇಂದ್ರ, ರಾಷ್ಟ್ರೀಯ ಹೆದ್ದಾರಿ ಕಡೆಗೆ ಹೋಗುವ ರಸ್ತೆಗಳನ್ನು ಎಷ್ಟೇ ದುರಸ್ತಿ ಪಡಿಸಿದ್ರೂ 3 ತಿಂಗಳು ಉಳಿಯುವುದಿಲ್ಲ. ನನ್ನ ಹೆಸರು ಜಿ.ಡಿ. ಗೋಪಾಲಪ್ಪ. ನಮ್ಮ ಗ್ರಾಮ ಗೌಕುಂಟಹಳ್ಳಿ. ನಾವು ಗೌಕುಂಟಹಳ್ಳಿಯಲ್ಲಿ ವಾಸವಾಗಿರ್ತಾನೆ. ಡೈಲಿ 24 ಅವರ್ಸು ನಾವು ಹೋಗ್ಬೇಕಾದ್ರೆ ಇದೇ ರೋಡಲ್ಲೇ ಹೋಗ್ತೀವಿ. ಇಲ್ಲಿಂದ 2 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಸುಮಾರು ಅಂದರೆ 15 ನಿಮಿಷ 12 ನಿಮಿಷ ತೊಗೊತೀವಿ. ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಇಬ್ಬರನ್ನ 3 ಹಾಕ್ಕೊಂಡು ಹೋಗ್ಬೇಕಂದ್ರೂ ಕೇವಲ 15 ನಿಮಿಷ ಆಗುತ್ತೆ. ಈ ಜಾಸ್ತಿ ಗುಣಿಗಳಿರೋದ್ರಿಂದ ಇದರಲ್ಲಿ ಮಾತ್ರ ನಮ್ಗೆ ಫುಲ್ ತೊಂದರೆ ಆಗ್ತಾಯಿದೆ. ಈ ರೋಡ್ ಹಾಕಿ ಸುಮಾರು ಅಂದರೆ 6 ತಿಂಗಳಾಗಿದೆ. 6 ತಿಂಗಳು ಹಾಕಿದ್ರೂ ಈ ರೋಡಲ್ಲಿ ಹೋಗೋಕ್ಕೆ ಭಾರಿ ಗುಣಿಗಳು ಬಿದ್ದು ಟಿಪ್ಪರ್ಗಳಾದರೆ ಸುಮಾರು ಅಂದರೆ ಒಂದು ದಿನಕ್ಕೆ ಒಂದು 20-30 ಬರುತ್ತೆ. ಅದರಲ್ಲಿ ಟೆನ್ನೇಜು ಒಂದು ಗಾಡಿ ಬಂದು 50 ಟನ್ ಹಾಕ್ಕೊಂಡು ಹೋಗುತ್ತೆ. ಇದಿರೋ ಸಿ ಸಿ ರೋಡಲ್ಲಿ 50 ಟನ್ ಹೋದರೆ ಈ ರೋಡ್ ಇರುತ್ತಾ? ಈ ರಾಜಕಾರಣಿಗಳು ಸುಮಾರಾಗಿ ಎಷ್ಟು ದಿನದಿಂದ ನಾವು ಹೇಳ್ತಾ ಇದ್ದೀವಿ, ಇದನ್ನು ದೂರ ಹೇಳಿದ್ರೂ ಅವರು ಗಮನಕ್ಕೆ ಬರ್ತಾ ಇಲ್ಲ. ಒಟ್ಟಾರೆ ಗುಡಿಬಂಡೆ ತಾಲೂಕು ದಪ್ಪರ್ತಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲ ರಸ್ತೆಗಳು ಹಾಳಾಗುತ್ತಿವೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದರೂ ಆ ರಸ್ತೆಗಳು ಟಿಪ್ಪರ್ ಲಾರಿಗಳ ಹಾವಳಿಗೆ 3 ದಿನಕ್ಕೆ ಸಂಪೂರ್ಣವಾಗಿ ಹದಗೆಡುತ್ತಿವೆ. ಇತರೆ ವಾಹನಗಳು ಓಡಾಡದ ಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲ ಅವ್ಯವಸ್ಥೆ ಕಣ್ಮುಂದೆ ಇದ್ರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಭಾಗದಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇಲ್ಲಿ ಪ್ರತಿದಿನ ಸಾವಿರಾರು ಜನ ಓಡಾಡ್ತಕ್ಕಂಥ ಒಂದು ಮುಖ್ಯ ರಸ್ತೆ, ಜೊತೆಗೆ ಇದು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ಮುಖ್ಯ ರಸ್ತೆ ಇದಾಗಿದ್ದು, ಈ ರಸ್ತೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮಕ್ಕಳು, ಶಾಲಾ ಮಕ್ಕಳು, ಸಾರ್ವಜನಿಕರು ಓಡಾಡ್ತಕ್ಕಂಥ ಒಂದು ಜಾಗ ಇದಾಗಿದೆ. ಈ ರಸ್ತೆಯಲ್ಲಿ ಅವರು ಅಷ್ಟೇ ಅಲ್ಲ, ರೋಗಿಗಳು ಹೋಗ್ತಾರೆ, ಗರ್ಭಿಣಿಯರು ಹೋಗ್ತಾರೆ. ಆದರೆ ಅವರು ಈ ರಸ್ತೆಯನ್ನು ದಾಟಿ ಮುಖ್ಯ ರಸ್ತೆಗೆ ಹೋಗ್ಬೇಕಂತಂದರೆ ತುಂಬಾ ಒಂದು ಆಘಾತಗಳನ್ನು ಎದುರಿಸ್ಬೇಕಂತ ಒಂದು ಸನ್ನಿವೇಶಗಳು ಎದುರಾಗುತ್ತೆ. ಯಾಕೆ ಅಂತಂದರೆ ಈಗ ಈ ಒಂದು ರಸ್ತೆ ಏನಿದೆ ಇದು ಭಾರೀ ವಾಹನಗಳು ಓಡಾಟ ಮಾಡ್ತಕ್ಕಂಥ ಒಂದು ರಸ್ತೆ ಇದಾಗಿದ್ದು, ಅನೇಕ ಗುಣಿಗಳು, ಆಳವಾದಂಥ ಒಂದು ಗುಣಿಗಳು ಇಲ್ಲಿ ಬಿದ್ದಿದೆ. ಈ ರಸ್ತೆಯಲ್ಲಿ ಒಂದು ವಾಹನ ಅಲ್ಲಿಂದ ಇಲ್ಲಿ ಬರಬೇಕು ಅಂತಂದರೆ ಸುಮಾರು ಸಮಯ ತೆಗೆದುಕೊಳ್ಳುತ್ತೆ. ಯಾಕಂದರೆ ರಸ್ತೆಗಳು ಅಷ್ಟೊಂದು ಹಾಳಾಗಿರ್ತಕ್ಕಂಥದ್ದು ಇಲ್ಲಿ ನಮಗೆ ಕಾಣ್ಬೋದು. ಈಗ ನೋಡಿ, ನಿಮಗೆ ಕಣ್ಣೆದುರಿಗೆ ಕಾಣಿಸುತ್ತೆ, ಅಲ್ಲಿ ಬರ್ತಕ್ಕಂಥ ಒಂದು ಭಾರೀ ವಾಹನಗಳೇನಿದೆ ಅದು ಓವರ್ ಟನ್ನೇಜ್ ಹಾಕ್ಕೊಂಡು ಈ ರಸ್ತೆಯಲ್ಲಿ ಓಡಾಡುತ್ತೆ. ಇವ್ರಿಗೆ ಪ್ರತ್ಯೇಕವಾಗಿ ಒಂದು ರೋಡ್ ಇದೆ, ಗ್ರಾಮದಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ಅವರು ಗ್ರಾಮದಲ್ಲಿ ಒಂದು ಲೈನ್ ಬರುತ್ತೆ, ಇನ್ನೊಂದು ಲೈನ್ ಹೊರಗಡೆಯಿಂದ ಬರುತ್ತೆ. ಎರಡೂ ಕಡೆಯಿಂದ ಇಲ್ಲಿ ಧೂಳೆಬ್ಬು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಅದರ ಭಾಗವಾಗಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗಿತ್ತು. ಸರ್ಕಾರದ ಭರವಸೆಯ ನಂತರ ಮುಷ್ಕರ ವಾಪಸ್ಸು ಪಡೆಯಲಾಗಿತ್ತು. ಬೇಡಿಕೆಗಳನ್ನು ಈಡೇರಿಸಲು ಸಮಿತಿ ಸಹ ರಚಿಸಲಾಗಿತ್ತು. ಆದರೆ ಈವರೆಗೂ ಒಂದು ಸಭೆ ಕೂಡ ನಡೆಸಲಿಲ್ಲ. ಆದ್ದರಿಂದ ಇವತ್ತಿನಿಂದ 2ನೇ ಬಾರಿಯ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಅಧ್ಯಕ್ಷ ರಮೇಶ್ ತಿಳಿಸಿದರು.
ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳು, ಸೇವಾ ಸೌಲಭ್ಯಗಳು ಒದಗಿಸಲು ಹಾಗೂ ಕೆಲಸದ ಒತ್ತಡವನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿ ಇಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ರಾಜ್ಯಾದ್ಯಂತ ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂಭಾಗ ತಾಲೂಕು ಘಟಕದ ವತಿಯಿಂದ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಸಾಮೂಹಿಕ ರಜೆ ಹಾಕಿ ಕೈಗೆ ಕಪ್ಪು ಪಟ್ಟಿ ಧರಿಸಿಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಂದಾಯ ಇಲಾಖೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ರಮೇಶ್, ಸಂಘದ ವತಿಯಿಂದ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಹಲವಾರು ಬಾರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಅದರ ಭಾಗವಾಗಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗಿತ್ತು. ಸರ್ಕಾರದ ಭರವಸೆಯ ನಂತರ ಮುಷ್ಕರ ಮುಕ್ತಾಯಗೊಂಡಿತ್ತು. ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸಮಿತಿ ರಚಿಸಲಾಗಿತ್ತು. ಆದರೆ ಈವರೆಗೂ ಒಂದು ಸಭೆ ಕೂಡ ನಡೆಸಿಲ್ಲ. ಸರ್ಕಾರದ ಭರವಸೆಯ ನಂತರ ನಮ್ಮ ಎಲ್ಲ ಕಾರ್ಯಗಳು ಚಾಚು ತಪ್ಪದೆ ಮಾಡುತ್ತಿದ್ದೇವೆ. ಸರ್ಕಾರ ನೀಡಿದ ಭರವಸೆ ಕೇವಲ ಭರವಸೆಯಾಗಿ ಉಳಿದಿದೆ. ನಮ್ಮ ಸಮಸ್ಯೆಗಳ ಕುರಿತು ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೆಯಲು ರಾಜ್ಯ ಸಂಘದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮುಷ್ಕರ ಕೈಗೊಂಡಿದ್ದೇವೆ ಎಂದರು. ನಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದು ಸಂಬಂಧಪಟ್ಟಂಗೆ ಬೇಡಿಕೆ ಇಟ್ಟಿದ್ವಿ. ಅದಕ್ಕೆ ಭರವಸೆ ಕೊಟ್ಟಿದ್ರು, ನಿಮಗೆ ಕಲ್ಪಿಸ್ಕೊಡ್ತೀವಿ ಅಂತ. ಇದುವರೆಗೂ ಒಂದು ಚೇರು, ಟೇಬಲ್ಲು, ಆಫೀಸು ಇಂದ ಹಿಡಿದು ಕಂಪ್ಯೂಟ್ರಿಂದ ಹಿಡಿದು ಯಾವುದೂ ಕೂಡ ಸೌಲಭ್ಯಗಳು ಕೊಟ್ಟಿಲ್ಲ ಇದುವರೆಗೆ. ಇಲಾಖೆ ಪ್ರಾರಂಭ ಆಗಿ ಇಷ್ಟು ವರ್ಷ ಆದರೂ ಕೂಡ, ಸ್ವತಂತ್ರ ಬಂದಾಗಿಂದ ಕೂಡ ಯಾವುದೇ ಸೌಲಭ್ಯಗಳು VAO ಅವ್ರಿಗೆ ಕೊಟ್ಟಿಲ್ಲ ಸರ್ಕಾರದ ವತಿಯಿಂದ. ಆ ಉದ್ದೇಶದಿಂದ ನಾವು ಈ ವ್ಯವಸ್ಥೆಯನ್ನು ಅಟ್ಲೀಸ್ಟ್ ಸುಧಾರಣೆ ತರಬೇಕು, ಸರ್ಕಾರ ಗಮನ ಸೆಳೀಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಸ್ಟ್ರೈಕ್ ಮಾಡಿದ್ವಿ ಹಿಂದೆ ಒಂದು ಸಾರಿ. ಇವಾಗ ಎರಡನೇ ಸಾರಿ ಕೂಡ ಅದೇ ವಿಷಯಗಳು ಇನ್ನು ಈಡೇರದೇ ಇರೋದ್ರಿಂದ ಮತ್ತೆ ಸರ್ಕಾರದ ಒಂದು ಗಮನ ಮತ್ತೆ ಸೆಳೆದು ಈ ಬಜೆಟಲ್ಲಾದರೂ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಸರ್ಕಾರ ಗಮನ ಸೆಳೆಯೋದಕ್ಕೋಸ್ಕರ ಈ ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಪರಶುರಾಮ್, ಗೌರವಾಧ್ಯಕ್ಷ ಶಂಕರ ರೆಡ್ಡಿ, ಖಜಾಂಚಿ ಮಂಜುನಾಥ್, ಕಾರ್ಯದರ್ಶಿ ಪುನೀತ್, ಮಹಿಳಾ ಕಾರ್ಯದರ್ಶಿ ಸಂಘದ ಸದಸ್ಯರಾದ ದೀಪಾ, ವಿದ್ಯಾ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೈತರೆಲ್ಲರೂ ಒಗ್ಗಟ್ಟಾದಾಗ ಮಾತ್ರ ರೈತರ ಫಲವತ್ತಾದ ಜಮೀನುಗಳನ್ನು ಭೂಸ್ವಾಧೀನ ಪಡಿಸಿಕೊಳ್ಳುತ್ತಿರುವ KIADBಗೆ ಕಡಿವಾಣ ಹಾಕಬಹುದು ಎಂದು ಕೋಲಾರ ಜಿಲ್ಲೆಯ ಹೋರಾಟಗಾರ ಆರ್ ಗೋಪಾಲ್ ಹೇಳಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹನುಮಂತಪುರ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ದಾಬಸ್ಪೇಟೆ, ಆನೇಕಲ್ ಮತ್ತು ನರಸಾಪುರ ಭಾಗದ ರೈತರ ಮತ್ತು ವ್ಯವಸಾಯಗಾರರ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ KIADB ರೈತರ ಭೂಮಿ ಒತ್ತುವರಿ ವಿರೋಧಿಸಿ ಬೃಹತ್ ರೈತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಹೋರಾಟಗಾರ ಆರ್ ಗೋಪಾಲ್ ಮಾತನಾಡಿ, ನೆಲಮಂಗಲ ತಾಲೂಕಿನ ಬಿದಲೂರು, ಕೊಡಿಪಾಳ್ಯ, ಹನುಮಂತಪುರ ರೈತರು ಸೇರಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವಾಗಿ ಅನಗತ್ಯವಾಗಿ ಭೂಸ್ವಾಧೀನ ಮುಂದಾದರೆ ಇಡೀ ರಾಜ್ಯದ ರೈತ ಹೋರಾಟಗಾರರು ಒಂದಾಗುತ್ತೇವೆ ಎಂಬುದನ್ನು ತಿಳಿಸಿದ್ದಾರೆ. ಹಲವು ಸರ್ಕಾರಗಳು ರೈತರ ಭೂಮಿ ವಶಪಡಿಸಿಕೊಂಡು ನಂತರ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿದವರು ಸ್ಥಳೀಯವಾಗಿ ಯಾವುದೇ ಕಾರ್ಖಾನೆಗಳಲ್ಲಿ ಉದ್ಯೋಗ ನೀಡದೆ ಕಡಿಮೆ ಬೆಲೆಗೆ ರೈತರ ಜಮೀನು ಕಸಿಸಲು ಮುಂದಾಗಿರುವುದು ಖಂಡನೀಯ. ಹೋರಾಟದಲ್ಲಿ ತಂತ್ರ ಕುತಂತ್ರ ಇರುತ್ತದೆ. ರೈತರು ಇದನ್ನು ಮೆಟ್ಟಿ ನಿಲ್ಲಬೇಕು. ಇಂದು ರೈತ ಸಮಿತಿ ರಚಿಸಿ ಹೋರಾಟಕ್ಕೆ ಮುಂದಾಗುತ್ತೇವೆ. ಹೋರಾಟದಲ್ಲಿ ಹಣ ಸದ್ಬಳಕೆಯಾಗಬೇಕು. ರಾಜಕಾರಣಿಗಳ ಕುತಂತ್ರಕ್ಕೆ ನಾವು ಮಣಿಯುವುದಿಲ್ಲ. ಹೋರಾಟ ಪಾರದರ್ಶಕವಾಗಿರಬೇಕು. ಸರ್ಕಾರ ಕುತಂತ್ರದಿಂದ ಎಲ್ಲೆಡೆ ಜಮೀನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ರಾಜ್ಯ ಸರ್ಕಾರಕ್ಕೆ ರೈತರು ತಕ್ಕ ಪಾಠ ಕಲಿಸಲಿದ್ದೇವೆ ಎಂದರು. ರೈತರಿಗೆ ಭೂಮಿ ಉಳಿಸ್ತಕ್ಕಂಥದ್ದೇ ನಡಿ, ನಾವು ಭೂಮಿ ಉಳಿಸಬೇಕು ಅಂತಕ್ಕಂಥ ಆ ನಡಿಗೆಯಲ್ಲೇ ಹೋಗ್ತಕ್ಕಂಥದ್ದು. ಮತ್ತು ನಮ್ಮ ಎದುರುಗಡೆ ಇರ್ತಕ್ಕಂಥವರು ಅವರ ಶಕ್ತಿ ಏನು ಅಂತ ನಮಗೆ ಗೊತ್ತಿದೆ. ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನು ಅವ್ರಿಗೂ ಹೇಳಬೇಕು. ಮತ್ತು ಕಾನೂನುಗಳು ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಹೇಳಬೇಕು. ಮತ್ತು ಈ ಭೂಮಿ ಉಳಿಸ್ಕೊಳ್ಳೋದರಿಂದ ಏನು ಲಾಭ, ಯಾರಿಗೆ ಲಾಭ? ದೇಶಕ್ಕೆ ಲಾಭ ಆಗುತ್ತಾ, ಇಲ್ಲ ಇನ್ಯಾರಿಗೂ ಲಾಭ ಆಗುತ್ತೆ? ಭೂಮಿ ನಿಮಗೆ ಕೊಟ್ಟರೆ ಯಾರು ಲಾಭಕ್ಕಾಗಿ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಅವರ ಲಾಭ ಮಾಡಿ ನಮ್ಮ ರೈತರನ್ನು ನಷ್ಟ ಮಾಡೋದಕ್ಕೆ ನಾವು ರೆಡಿ.
ರಾಜ್ಯ ಕಬ್ಬು ಬೆಳೆಗಾರರು ಮತ್ತು ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ, ಕಪ್ಪು ಹಣವನ್ನು ಮಾರುಕಟ್ಟೆ ತರಲು ಬಂಡವಾಳಶಾಹಿಗಳು ಕೆಎಡಿಬಿ ಮುಖಾಂತರ ರೈತರ ಭೂಮಿಯನ್ನು ಸ್ವಾಧೀನ ಮಾಡುತ್ತಿದೆ. ಕೋವಿಡ್ ವೇಳೆಯಲ್ಲಿ ರೈತರು ಬೆಳೆದ ಆಹಾರದಿಂದ ದೇಶ ಬದುಕಿತು ಎಂಬುದನ್ನು ಜನಪ್ರತಿನಿಧಿಗಳು ಮರೆಯಬಾರದು ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ರೇಷ್ಮೆ ಬೆಳೆಗಾರರ ಮತ್ತು ರೇಷ್ಮೆಗೂಡು ಸಾಕಾಣೆಗಾರರ ಅಧ್ಯಕ್ಷ ಮಳ್ಳೂರು ಶಿವಣ್ಣ, ಹೋರಾಟಗಾರ ಹನುಮಂತಪುರ ವಿಜಯ್ ಕುಮಾರ್, ರೈತ ಹೋರಾಟಗಾರ ಆನೇಕಲ್ ಮೋಹನ್, ರೈತ ಸಂಘಟನೆ ಜಿಲ್ಲಾಧ್ಯಕ್ಷ ರಾಜೇಶ್, ಜಿಲ್ಲಾ ಕಾರ್ಯದರ್ಶಿ ಅನ್ಮಯ್ಯ, ನಂಜೇಗೌಡ, ರಾಮಚಂದ್ರ, ಕೊಡಿಗೆಹಳ್ಳಿ ಮಂಜುನಾಥ್, ಚಿನ್ನೇಗೌಡ ಸೇರಿದಂತೆ ನೂರಾರು ರೈತರು ಸಭೆಯಲ್ಲಿದ್ದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಬದುಕಿಗಾಗಿ ಒಂದು ಕಡೆ ನಿಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಅಲೆಯುವ ಇವರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ಅರಿವಿಲ್ಲ. ಇವರಿದ್ದಲೇ ವಿಶೇಷ ಕ್ಯಾಂಪ್ ಮಾಡಿ ಇವರಿಗೆ ಅರಿವು ಮೂಡಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವಂತೆ ಪರಿಶಿಷ್ಟ ಜಾತಿ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ಪಲ್ಲವಿ ಅಧಿಕಾರಿಗಳಿಗೆ ಸೂಚಿಸಿದರು. ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ನ ಹೊರವಲಯದಲ್ಲಿ ನೆಲೆಸಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಲೆಮಾರಿ ಸಮುದಾಯದ ಪ್ರದೇಶಗಳಿಗೆ ಪರಿಶಿಷ್ಟ ಜಾತಿ ಪಂಗಡದ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಅಲೆಮಾರಿಗಳೊಂದಿಗೆ ಚರ್ಚಿಸಿ ಸ್ವಂತ ಮನೆ, ನಿವೇಶನ ಇಲ್ಲ, ಇವೆಲ್ಲ ಸವಲತ್ತುಗಳನ್ನು ಪಡೆಯಲು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇನ್ನಿತರೆ ದಾಖಲೆಗಳು ಇಲ್ಲ, ಇದರಿಂದ ಸಾಲ ಸಿಗೋಲ್ಲ, ಸರ್ಕಾರದ ಸವಲತ್ತುಗಳು ಸಿಗುತ್ತಿಲ್ಲ ಎಂದು ಅಲೆಮಾರಿಗಳು ಸಮಸ್ಯೆಗಳನ್ನು ಹೇಳಿಕೊಂಡರು. ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ದೇವೆ, ಅಲ್ಲೂ ಸೂಕ್ತ ದಾಖಲೆಗಳನ್ನು ಒದಗಿಸಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಎಂದು ಅವಲತ್ತುಕೊಂಡರು. ಬದುಕಿಗಾಗಿ ಮಾಡಿಕೊಂಡ ಕೆಲಸ ಕಾರ್ಯ, ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ, ಸರ್ಕಾರದಿಂದ ಸಿಗುತ್ತಿರುವ ಸವಲತ್ತುಗಳ ಬಗ್ಗೆ ಅವರೊಂದಿಗೆ ಚರ್ಚಿಸಿ ಮಾಹಿತಿ ಹಂಚಿಕೊಂಡರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ಯಾವುದೇ ವಸತಿ ಶಾಲೆಯಲ್ಲಾಗಲಿ ಪ್ರವೇಶ ಪರೀಕ್ಷೆ ಇಲ್ಲದೆ 10% ನೇರ ಪ್ರವೇಶ ನೀಡಲಾಗುವುದು. ಅಲ್ಲಿ ಉಚಿತ ಹಾಗೂ ಉತ್ತಮ ಊಟ, ವಸತಿ, ಶಿಕ್ಷಣ ಇನ್ನಿತರೆ ಸವಲತ್ತುಗಳು ಸಿಗಲಿವೆ. ಅಲ್ಲಿಗೆ ತಮ್ಮ ಮಕ್ಕಳನ್ನು ಸೇರಿಸಿ ಎಂದ ಜಿ ಪಲ್ಲವಿ ಅವರು, ಅನೇಕ ಪೋಷಕರು ತಮ್ಮ ಮಕ್ಕಳನ್ನು ಇಂತಹ ವಸತಿ ಶಾಲೆಗಳಿಗೆ ಸೇರಿಸಲು ಹಿಂದೇಟು ಹಾಕುತ್ತಾರೆ ಮತ್ತು ಸೇರಿಸಲು ಅವರಿಗೆ ಒಂದೊಮ್ಮೆ ಇಚ್ಛೆ ಇದ್ದರೂ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಹಾಗಾಗಿ ಇಲ್ಲಿನ ಪೋಷಕರನ್ನ ವಸತಿ ಶಾಲೆಗಳಿಗೆ ಕರೆದೊಯ್ದು ವಸತಿ ಶಾಲೆಗಳ ವಾತಾವರಣ, ಅಲ್ಲಿ ಸಿಗುವ ಸವಲತ್ತುಗಳು, ಅಲ್ಲಿ ಮಕ್ಕಳ ಕಲಿಕೆಯನ್ನು ತೋರಿಸಿ ಆಗ ಇವರಿಗೆ ತಮ್ಮ ಮಕ್ಕಳನ್ನು ವಸತಿ ಶಾಲೆಗೆ ಸೇರಿಸಬೇಕೆಂಬ ಬಯಕೆ ಹೆಚ್ಚುತ್ತದೆ ಮತ್ತು ಪ್ರವೇಶ ಮಾಡಿಸಲು ಅಗತ್ಯ ಮಾರ್ಗದರ್ಶನ, ಸಲಹೆ, ಸೂಚನೆ ನೀಡಿ ಎಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಹಾಗೆಯೇ ಸಾಕಷ್ಟು ಮಂದಿಗೆ ಆಧಾರ್ ಕಾರ್ಡ್ ಇನ್ನಿತರೆ ದಾಖಲೆಗಳು ಇಲ್ಲವಾಗಿದ್ದು ಇಲ್ಲಿಯೇ ಕ್ಯಾಂಪ್ ಮಾಡಿ ಅವರಿಗೆ ಅಗತ್ಯವಾದ ಮತ್ತು ಸಾಧ್ಯವಾಗುವ ದಾಖಲೆಗಳನ್ನು ನೀಡುವ ಕೆಲಸ ಮಾಡಿ ಎಂದು ಗ್ರೇಡ್ 2 ತಹಶೀಲ್ದಾರ್ಗೆ ಸೂಚಿಸಿದರು. ಈ ವೇಳೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ತೇಜಾನಂದ ರೆಡ್ಡಿ, ತಾಲೂಕು ಪಂಚಾಯತ್ ಇಒ ಆರ್ ಹೇಮಾವತಿ, ಗ್ರೇಡ್ 2 ತಹಶೀಲ್ದಾರ್ ಪೂರ್ಣಿಮಾ, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಜಗದೀಶ್, ಐಎನ್ಟಿಸಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಇನ್ನಿತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ರೈತರ ಜಮೀನುಗಳನ್ನು ಕಬಳಿಸುತ್ತಿರುವ ರಿಯಲ್ ಎಸ್ಟೇಟ್ ಮಾಫಿಯಾಗಳನ್ನು ಮಟ್ಟ ಹಾಕಿ ಹೈನೋದ್ಯಮ ಉಳಿಸಲು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ಹೆಚ್ಚಿಸಿ ಕೇಂದ್ರದ ಕೃಷಿ ಕಾಯ್ದೆಗಳ ರದ್ದುಗೊಳಿಸಲು ಈಗಲೂ ಸಂಯುಕ್ತ ಕರ್ನಾಟಕ ಹೋರಾಟ ಸಮಿತಿಯೊಂದಿಗೆ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ಜಿಲ್ಲೆಯಲ್ಲಿ ಸಂಘಟನೆ ಗಟ್ಟಿಗೊಳಿಸಲು ನೂತನ ಜಿಲ್ಲಾ ಸಮಿತಿ ರಚಿಸಿದ್ದು ಮುಂದಿನ ದಿನಗಳಲ್ಲಿ ಕಠಿಣವಾದ ಹೋರಾಟಗಳನ್ನು ರೂಪಿಸಲಾಗುವುದು ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದರು. ಆ ರೀತಿ ಚಟುವಟಿಕೆ ಮಾಡಿದ್ರೆ ರೈತರ ಹೋರಾಟಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ ಮೇಲೆ ಇಲ್ಲಿಗೆ ಭೂಮಾಫಿಯಾಗಳ ದಂಡು ದಾಂಗುಡಿ ಹಿಡಿಯುತ್ತಿದೆ. ಇಲ್ಲಿನ ರೈತರ ಜಮೀನುಗಳನ್ನು ಒಂದೊಂದಾಗಿ ಕಬಳಿಸುತ್ತಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತ, ನಗರಾಭಿವೃದ್ಧಿ ಪ್ರಾಧಿಕಾರ ಕಡಿವಾಣ ಹಾಕಬೇಕು ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಆಗ್ರಹಿಸಿದರು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ರೈತ ಸಂಘದ ಕುರುಬೂರು ಶಾಂತಕುಮಾರ್ ಬಣದ ನೂತನ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ನೂತನ ಜಿಲ್ಲಾಧ್ಯಕ್ಷರಾಗಿ ಶ್ರೀನಿವಾಸ್, ಗೌರವಾಧ್ಯಕ್ಷರಾಗಿ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಅಧ್ಯಕ್ಷ
ಕೃಷ್ಣಪ್ಪ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕುರುಬೂರು ಶಾಂತಕುಮಾರ್ ಮಾತನಾಡಿ, ರೈತರು ತಮಗಿರುವ ತುಂಡು ಭೂಮಿಯಿಂದಲೇ ಜೀವನ ಸಾಗಿಸುತ್ತಿದ್ದಾರೆ. ಅವರಿಗೆ ಇಲ್ಲಸಲ್ಲದ ಆಸೆ ತೋರಿಸಿ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಜಮೀನು ಕಬಳಿಸುತ್ತಿದ್ದಾರೆ. ಅವರನ್ನು ಜಿಲ್ಲಾಡಳಿತ ನಿಯಂತ್ರಣ ಮಾಡಬೇಕು ಎಂದ ಅವರು, ರಾಜ್ಯದಲ್ಲಿ ನೂತನ ರಾಜಕೀಯ ಪಕ್ಷ ಹುಟ್ಟಾಕುತ್ತಿರುವ ಕೆಲವು ರೈತ, ಕನ್ನಡ ಪರ ಹಾಗೂ ದಲಿತ ಸಂಘಟನೆಗಳ ತೀರ್ಮಾನಕ್ಕೆ ನೀರೆರಚಿದ ಅವರು, ನಾವು ರೈತ ಪರ ಹೋರಾಟಗಾರರು. ರಾಜಕಾರಣ ಸೇರಿದ ಮೇಲೆ ಸಾಮಾನ್ಯ ಜನರ ರೈತರ ಸಮಸ್ಯೆ ಬಗೆಹರಿಸಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಹೊಸ ರಾಜಕೀಯ ಪಕ್ಷದ ಉಗಮಕ್ಕೆ ಬೆಂಬಲಿಸೋದಿಲ್ಲ ಎಂದರು. ಈ ಜಿಲ್ಲೆಯಲ್ಲಿ ತುಂಬ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಕಿರುಕುಳ ಆಗ್ತಾ ಇದೆ, ಕಚೇರಿಗಳಲ್ಲಿ ಕೆಲಸ ನಡೀತಾ ಇಲ್ಲ, ತುಂಬ ಶೋಷಣೆ ಆಗ್ತದೆ ಎನ್ನುವಂಥ ವಿಚಾರ ಇಟ್ಕೊಂಡು ಜಿಲ್ಲೆಯ ಜನಪರವಾಗಿ ಸಾಮಾಜಿಕವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಬೇಕು, ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದ್ವಿ. ಈಗಾಗಲೇ ಜಿಲ್ಲೆಯಲ್ಲಿ ಸರ್ಕಾರಿ ಗೋಮಾಳವನ್ನು ನುಂಗುವಂಥ ಕೆಲಸ ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ನಡೀತಾ ಇದೆ. ಕಾಕಲ್ ಜಂಟಿ ಗ್ರಾಮದಲ್ಲಿ ಗೋಮಾಳವನ್ನು ಒಂದು ವಶಪಡಿಸ್ಕೊಂಡು ಆ ಜಮೀನು ನಂದು ಅಂತೇಳಿ ರಿಯಲ್ ಎಸ್ಟೇಟ್ನವರು ಹೊಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ ಸರ್ಕಾರದಿಂದ ಆಶ್ರಯ ಕಮಿಟಿಗೆ ಜಾಗ ಕೊಟ್ಟಿದ್ರೂ ಕೂಡ ಆ ಬಡವರಿಗೆ ಸಿಗ್ತಾ ಇಲ್ಲ. ಈ ರೀತಿಯಾಗಿ ಜನರಿಗೆ ತೊಂದರೆ ಉಂಟು ಮಾಡುವಂಥ ಒಂದು ಲಾಬಿ ನಡೀತಾ ಇದೆ. ಈ ಲಾಬಿಗೆ ಕಡಿವಾಣ ಹಾಕಬೇಕು, ನ್ಯಾಯಯುತವಾದ ಹೋರಾಟ ಮಾಡಬೇಕು, ರೈತರ ಹಿತರಕ್ಷಣೆ ಮಾಡಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ಸಂಘಟನೆಯನ್ನು ಪ್ರಬಲಗೊಳಿಸಲಿಕ್ಕೆ ಸಂಘಟನೆಯನ್ನು ಆರಂಭ ಮಾಡಿದ್ದೀವಿ. ಸಂಘಟನೆ ಮೂಲಕ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೂ ಕೂಡ ಪಾಠ ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ನೂತನ ಗೌರವಾಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ, ಜಿಲ್ಲೆಯಲ್ಲಿ ರೈತರ ಜೀವನಾಡಿ ಕೃಷಿ ಉಳಿಯಬೇಕು. ಕಾಕಲಚಿಂತ ಬಳಿ 3 ಎಕರೆ ಜಮೀನು ಅರಣ್ಯ ಇಲಾಖೆ ವಶೀಕರಣ ವಿರೋಧಿಸುತ್ತೇವೆ. ಬಡವರ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ರಕ್ಷಣೆಗಾಗಿ PTCL ಕಾಯ್ದೆಯನ್ನು ಗಟ್ಟಿಗೊಳಿಸಬೇಕು ಎಂದರು. ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪುರಸಭಾ ಆಡಳಿತ ಮಂಡಳಿಗೆ ನಡೆದ ಅಧ್ಯಕ್ಷರ, ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮುನಿಕೃಷ್ಣ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರವೀಂದ್ರ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ನೂತನ ಅಧ್ಯಕ್ಷರನ್ನಾಗಿ ಮುನಿಕೃಷ್ಣ ಮತ್ತು ಉಪಾಧ್ಯಕ್ಷರನ್ನಾಗಿ ರವೀಂದ್ರ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ತಹಶೀಲ್ದಾರ್ H ಬಾಲಕೃಷ್ಣ ಅಧಿಕೃತವಾಗಿ ಘೋಷಿಸಿದರು. ದೇವನಹಳ್ಳಿ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ನೂತನ ಅಧ್ಯಕ್ಷರ, ಉಪಾಧ್ಯಕ್ಷರ ಸ್ಥಾನದ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಮುಖಂಡರು, ಕಾರ್ಯಕರ್ತರಲ್ಲಿ ಸಂಭ್ರಮಾಚರಣೆ ಮೊಳಗಿತು. ಪುರಸಭಾ ನೂತನ ಅಧ್ಯಕ್ಷ ಮುನಿಕೃಷ್ಣ ಮಾತನಾಡಿ, ಪಟ್ಟಣದ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಎಲ್ಲ ಸದಸ್ಯರ ಸಹಕಾರದಲ್ಲಿ ಮತ್ತು ಮುಖಂಡರ ಸಹಭಾಗಿತ್ವದಲ್ಲಿ ಮುಂದುವರಿಯಲಾಗುತ್ತದೆ. ತಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಮುಖಂಡರಿಗೂ ಪಕ್ಷಾತೀತವಾಗಿ ಅಭಿನಂದಿಸುತ್ತೇನೆ ಎಂದು ಎಲ್ಲ ಒಂದು ಪಟ್ಟಣದ ಅಭಿವೃದ್ಧಿ ಕಡೆ ಎಲ್ಲ ಒಂದು ಸದಸ್ಯರನ್ನ ಒಂದು ಸಹಕಾರನ ಕೊಡ್ತಾ ಹೆಚ್ಚು ಒತ್ತನ್ನು ನೀಡ್ತೇನೆ. ಆಗಲೇ ಊರಲ್ಲೆಲ್ಲ ಆಲ್ರೆಡಿ ಎಲ್ಲ ಕೆಲಸ ಮಾಡಿದ್ದಾರೆ. ಮುಂದೆ ಈಗೇನೆಲ್ಲನೂ ಏನಾಯ್ತು ಅವಾಗೆಲ್ಲ ಯಾವ್ದಾದ್ರು ಪೆಂಡಿಂಗ್ ಇದೆ ಆದಷ್ಟು ಬೇಗ ಅದನ್ನ ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯರು, JCI ಪದಾಧಿಕಾರಿಗಳು, ಕಾಂಗ್ರೆಸ್ JDS ಮುಖಂಡರು ಮತ್ತು ಅಭಿಮಾನಿಗಳು ಪುರಸಭೆ ಆವರಣದಲ್ಲಿ ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕುವುದರ ಮೂಲಕ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರನ್ನು ಅಭಿನಂದಿಸಿದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಕಾಲಜ್ಞಾನ ಗ್ರಂಥಕರ್ತರಾದ ವರಕವಿ ನಾದಬ್ರಹ್ಮ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪಾದುಕ ವಿಶೇಷ ಪೂಜೆ ಕಾರ್ಯಕ್ರಮ ಧಾರ್ಮಿಕ ಕ್ಷೇತ್ರವಾದ ಚೇಳೂರಿನ ಚಿಟ್ಟಿಗಾನಪುರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಚೇಳೂರು ತಾಲೂಕಿನ ಪೆದ್ದರಾಜಪಲ್ಲಿ ಕ್ರಾಸ್ನಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಿಂದ ಕೈವಾರ ತಾತಯ್ಯನವರ ಪಾದುಕೆಗಳನ್ನು ಹೊತ್ತುಕೊಂಡು ಭಕ್ತರು ನಗರ ಸಂಕೀರ್ತನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಕೈವಾರ ತಾತಯ್ಯ ರಚಿಸಿರುವ ಶ್ರೀರಾಮ ಭಾವತಾರಕ ಮಂತ್ರದಿಂದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಧ್ಯಾಹ್ನ ಹರಿಭಜನೆ, ಕೈವಾರ ತಾತಯ್ಯನ ಭಕ್ತಿ ಹಾಡುಗಳು, ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸುಮಂಗಳೆಯರಿಗೆ ಅರಿಶಿಣ ಕುಂಕುಮ, ಬಳೆ ಸೇವೆ, ವಸ್ತ್ರಗಳನ್ನು ನೀಡಿದರು. ಕೈವಾರ ಕ್ಷೇತ್ರದ ಪ್ರವಚನಕಾರ ತಳಗವಾರ TL ಆನಂದ್ ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಶಾಂತಿ ಮತ್ತು ನೆಮ್ಮದಿಯ ಜೀವನ ನಡೆಸಲು ದೇವಾಲಯಗಳ ಪಾತ್ರ ಹೆಚ್ಚು ಇದ್ದು, ಶಾಂತಿ ನೆಮ್ಮದಿಯ ತಾಣವೆಂದರೆ ಅದು ದೇವಾಲಯಗಳಾಗಿವೆ. ಕಷ್ಟಗಳು ಬಂದಾಗ ದೇವರಿಗೆ ಮೊರೆ ಹೋಗುವುದು ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿದೆ ಎಂದರು.
ಭಕ್ತರು ಪೆದ್ದರಾಜಪಲ್ಲಿ ಕ್ರಾಸ್ನಿಂದ 1 ಕಿಲೋಮೀಟರ್ ದೂರದ ದೇವಾಲಯ ತನಕ ದೇವರ ಹಾಡುಗಳನ್ನು ಹಾಡುತ್ತಾ ಭಕ್ತಿ ಭಾವದಿಂದ ಹಿರಿಯ ನಾಗರಿಕರು ಕುಣಿಯುತ್ತಾ ಬಂದಿದ್ದು ಎಲ್ಲರಿಗೂ ಅಚ್ಚುಮೆಚ್ಚಾಗಿತ್ತು. ಒಟ್ಟಾರೆ ಇಂತಹ ಧಾರ್ಮಿಕ ಕಾರ್ಯಕ್ರಮ ಎಂದೂ ನಡೆದಿಲ್ಲ, ಇದೇ ಮೊದಲಾಗಿತ್ತು ಎನ್ನುತ್ತಾರೆ ಭಕ್ತ ವೃಂದದವರು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಕೈವಾರ ಯೋಗಿ ನಾರಾಯಣ ಸೇವಾ ಟ್ರಸ್ಟ್ ಸದಸ್ಯ ಬಾಗೇಪಲ್ಲಿ ನರಸಿಂಹಪ್ಪ, ಜಗದೀಶ್, ಚೇಳೂರು ತಾಲೂಕಿನ ಧಾರ್ಮಿಕರಾದ ಚಿಂತಕರಾದ ಮದ್ದಲಪಲ್ಲಿ ಎಂಪಿ ಚಿನ್ನಪ್ಪರೆಡ್ಡಿ, ಕುರ್ರಪಲ್ಲಿ ಬಯ್ಯಪ್ಪ ಸ್ವಾಮಿ ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಕಚೇರಿಗೆ ಹೋದ ಸಾರ್ವಜನಿಕರಿಗೆ ವಾಹನ ಪರವಾನಗಿ ಹಾಗೂ ಕಚೇರಿಯ ಕೆಲಸಗಳು ಮಾಡಿಕೊಡಲು ತಾರತಮ್ಯ ಮಾಡುತ್ತಿರುವ ಪ್ರಾದೇಶಿಕ ಸಾರಿಗೆ ಇಲಾಖೆ ಚಿಂತಾಮಣಿ ಘಟಕದ ಮಹಿಳಾ ತನಿಖಾ ಅಧಿಕಾರಿಯನ್ನು ಈ ಕೂಡಲೇ ವರ್ಗಾವಣೆ ಮಾಡಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಜಾ ರಾಜ್ಯ ವೇದಿಕೆ ಪದಾಧಿಕಾರಿಗಳು ಆರ್ಟಿಒ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ARTO ಕಚೇರಿಯಲ್ಲಿ ಸಾರ್ವಜನಿಕರು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋದರೆ ಅಧಿಕಾರಿಗಳನ್ನು ಸತಾಯಿಸುವುದು ಹಾಗೂ ಕೆಲಸ ಮಾಡಿಕೊಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಆದರೆ ದಳ್ಳಾಳಿಗಳ ಮೂಲಕ ಹೋದರೆ ಸುಲಭವಾಗಿ ಕೆಲಸಗಳು ಆಗುತ್ತವೆ. ಇಲ್ಲಿ ಕೆಲಸ ನಿರ್ವಹಿಸುವ ಮಹಿಳಾ ತನಿಖಾಧಿಕಾರಿ ದರ್ಪ ಹೆಚ್ಚಾಗಿದೆ. ಅವರನ್ನು ವರ್ಗಾಯಿಸಿ ತನಿಖೆಗೊಳಪಡಿಸಬೇಕೆಂದು ಚಿಕ್ಕಬಳ್ಳಾಪುರ RTO ಕಚೇರಿ ಮುಂದೆ ಪ್ರಜಾ ರಾಜ್ಯ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರಜಾ ರಾಜ್ಯ ವೇದಿಕೆ ಜಿಲ್ಲಾಧ್ಯಕ್ಷ ರಂಜನ್ ಮಾತನಾಡಿ, ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಮಹಿಳಾ ಇನ್ಸ್ಪೆಕ್ಟರ್ ಪೂಜಾ GM ಎಂಬುವರು ವಾಹನ ಪರವಾನಗಿ ಮಾಡಿಕೊಡಲು ತಾರತಮ್ಯ ಮಾಡುತ್ತಿರುವುದಲ್ಲದೆ ವಾಹನ ಪರವಾನಗಿ ಮಾಡಿಸಲು ಬಂದ ಸಾರ್ವಜನಿಕರಿಗೆ ಕಚೇರಿ ಒಳಗಡೆ ಕರೆಸಿಕೊಂಡು ನೀವು ಯಾರ ಕಡೆಯಿಂದ ಬಂದಿದ್ದೀರಾ ಎಂದು ಪ್ರಶ್ನಿಸುತ್ತಾರೆ. ಒಂದು ವೇಳೆ ಇಂತಹ ದಳ್ಳಾಳಿ ಕಳಿಸಿದ್ದಾರೆ ಎಂದು ಹೇಳಿದ ಕೂಡಲೇ ಅವರ ಕೆಲಸ ಬೇಗ ಮಾಡಿಕೊಡುತ್ತಾರೆ. ಕಚೇರಿಯ ಸಮಯದಲ್ಲಿ ಮೊಬೈಲ್ ಸಂಭಾಷಣೆಯಲ್ಲಿ ತೊಡಗಿರುತ್ತಾರೆ. ಕೂಡಲೇ ಕಚೇರಿಯಲ್ಲಿ ಇರುವ CCTV ಕ್ಯಾಮೆರಾಗಳನ್ನು ಪರಿಶೀಲಿಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಅಲ್ಲದೆ 2022, 2023ರವರೆಗೂ ಇನ್ಸ್ಪೆಕ್ಟರ್ಗಳು ವಾಹನ ಸವಾರರಿಗೆ ದಂಡ ಹಾಕಲಾಗಿದ್ದು ಅದರಲ್ಲಿ ಬಹಳಷ್ಟು ಅಕ್ರಮಗಳು ನಡೆದಿವೆ. ಇದನ್ನು ಸಹ RTO ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಇಲ್ಲಿ ನಾವು ಈ RTO ಆಫೀಸ್ಗಳಲ್ಲಿ ಈ ಚಿಂತಾಮಣಿಯಲ್ಲೆಲ್ಲ ಈ ದಲ್ಲಾಳಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ನಮಗೆ. ಅದ್ರ ಬಗ್ಗೆ ನಾವು ಅಲ್ಲಿ ಸಮಯಕ್ಕೆ ಯಾರೂ ಇರಲ್ಲ, ಸಮಯಕ್ಕೆ ಬರಲ್ಲ. ಇದ್ರ ಬಗ್ಗೆ ಒಂದು ಬೇಜವಾಬ್ದಾರಿ ಥರ ಇದು ಮಾಡ್ತಾರೆ ಅಂದ್ಬಿಟ್ಟು ನಾವು ಸಾಹೇಬ್ರನ್ನ ಬಂದುಬಿಟ್ಟು ನಾವು ಮನವಿ ಕೊಡಬೇಕು ಅಂತ ನಾವು ಬಂದೆ. ಸಾಹೇಬರು ಅವರು ಇಲ್ಲ, ಬ್ರೇಕ್ ಇನ್ಸ್ಪೆಕ್ಟರ್ ರಘು ಸರ್ ಅವ್ರ ಕೈಯಲ್ಲಿ ಕೊಟ್ಟಿದ್ದೀವಿ ನಾವು. ಇದಕ್ಕೆ ಕ್ರಮ ಜರುಗಿಸ್ಬೇಕು, ಇದ್ರ ಬಗ್ಗೆ ಇದು ಮಾಡಬೇಕು ಅಂತ ನಾವು. ಅವರು ಅಲ್ಲಿ ಯಾರಾದರೂ ಬಂದರೆ ಯಾರ ಕಡೆಯಿಂದ ಬಂದಿದ್ರೆ ನೀವು ಅಂತ ಕೇಳ್ತಾರೆ ಅವರು. ಅಲ್ಲಿ ಅಧಿಕಾರಸ್ಥರು ಅಲ್ಲಿರೋರು, ಬ್ರೇಕ್ ಇನ್ಸ್ಪೆಕ್ಟರ್ ಅವರು ಇದ್ದಾರಲ್ಲ, ಯಾರ ಕಡೆ ಅವ್ರು ನೀವು ಅಂತ ಹೇಳಿದ್ರೆ ಅದರ ಅರ್ಥ ಏನು? ಯಾರ ಕಡೆ ಇರಬೇಕು ಕೆಲಸ ಮಾಡಬೇಕಂದ್ರೆ? ನಾವು ಕಾನೂನು ಪರವಾಗಿದ್ದರೆ ಸಾಕು, ಕಾನೂನು ಕಡೆ ಅವರಿದ್ದರೆ ಸಾಕು. ಅಧಿಕಾರಸ್ಥರು ನಾವು ಅವ್ರಿಗೆ ನಮ್ಮ ಜಿಲ್ಲೆ ಉದ್ಧಾರಕ್ಕೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ತಾಲೂಕುಗಳು ಇದು ಉದ್ಧಾರಕ್ಕೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ತಗೊಳ್ಳೋ ಸಂಬಳಕ್ಕೆ ಉದ್ಧಾರ ನ್ಯಾಯ ಮಾಡಿದ್ರೆ ಸಾಕು. ಅದ್ರ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಅಧ್ಯಕ್ಷ ರಾಮಾಂಜನೇಯ KR, ಜಿಲ್ಲಾ ಕಾರ್ಯದರ್ಶಿ ನರೇಂದ್ರ, ತಾಲೂಕು ಯುವ ಅಧ್ಯಕ್ಷ ಸತೀಶ್, ತಾಲೂಕು ಅಧ್ಯಕ್ಷ ಉತ್ತಣ್ಣ, ಉಪಾಧ್ಯಕ್ಷ ನರಸಿಂಹಮೂರ್ತಿ, ಕಾರ್ಯದರ್ಶಿ ಮುತ್ತರಾಯಪ್ಪ ಇತರರು ಇದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಫೆಬ್ರವರಿ 16ರಂದು ಶ್ರೀ ಕೃಷ್ಣದೇವರಾಯರ 555ನೇ ಜಯಂತಿ ನಡೆಯಲಿದೆ. ಅದರ ಅಂಗವಾಗಿ ಬಲಿಜ ಯುವ ಶಕ್ತಿಯಿಂದ ರಾಜ್ಯಾದ್ಯಂತ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ನಾಳೆ ಸಂಜೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುವ ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಬಲಿಜ ಸಮುದಾಯದ ಮುಖಂಡರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಶ್ರೀ ಕೃಷ್ಣದೇವರಾಯರ ಮೆರವಣಿಗೆ ಮರಳುಸಿದ್ದೇಶ್ವರ ದೇವಾಲಯದಿಂದ MG ರಸ್ತೆ ಮೂಲಕ BB ರಸ್ತೆ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೂ ನಡೆಸಲಾಗುವುದು ಎಂದು ಸಮುದಾಯದ ಮುಖಂಡ KV ನವೀನ್ ಕಿರಣ್ ತಿಳಿಸಿದರು.
ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಬಲಿಜ ಮುಖಂಡ ಹಾಗೂ ಕೆವಿ ಟ್ರಸ್ಟ್ನ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಸುದ್ದಿಗೋಷ್ಠಿ ನಡೆಸಿ ಬಲಿಜ ಸಮುದಾಯದ ಮುಖಂಡರು ಶ್ರೀಕೃಷ್ಣ ದೇವರಾಯರ ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಸಕಲ ಸಿದ್ಧತೆ ನಡೆಸಿಕೊಂಡಿರುವ ಬಗ್ಗೆ ಮಾಹಿತಿ ನೀಡಿದರು. ಫೆಬ್ರವರಿ 16ರಂದು ಶ್ರೀಕೃಷ್ಣ ದೇವರಾಯರ ಜಯಂತಿ ಇರುವುದರಿಂದ ನಮ್ಮ ಜನಾಂಗದ ಜನರನ್ನು ಜಾಗೃತಿ ಮೂಡಿಸುವ ಸಲುವಾಗಿ ಬಲಿಜ ಯುವಶಕ್ತಿ ಹಮ್ಮಿಕೊಂಡಿರುವ ರಥಯಾತ್ರೆಗೆ ಚಿಕ್ಕಬಳ್ಳಾಪುರದಲ್ಲೂ ಅದ್ದೂರಿ ಸ್ವಾಗತ ಮಾಡಲಾಗುವುದು. ನಾಳೆ ಸಂಜೆ 4 ಗಂಟೆಗೆ ನಗರದ ಮರಳು ಸಿದ್ದೇಶ್ವರ ದೇವಾಲಯದ ಬಳಿ ಸ್ವಾಗತ ಬಯಸಿ ಅಲ್ಲಿಂದ ಎಂಜಿ ರಸ್ತೆ ಮತ್ತು ಬಿಬಿ ರಸ್ತೆ ಮೂಲಕ ಮೆರವಣಿಗೆ ಸಾಗಿ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ದೊಡ್ಡಬಳ್ಳಾಪುರಕ್ಕೆ ಬೀಳ್ಕೊಡಲಾಗುವುದು ಎಂದರು. ರಥದೊಂದಿಗೆ ಮಂಗಳವಾದ್ಯ, ವೀರಗಾಸಿ ಕುಣಿತ, ಚಂಡೆ ಮದ್ದಳೆ ಜೊತೆಗೆ ಹೆಂಗೆಳೆಯರ ಪೂರ್ಣ ಕುಂಭ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ರಥಕ್ಕೆ ಅವಮಾನ ಮಾಡಬಾರದು ಅನ್ನೋ ಕಾರಣಕ್ಕೆ ತಮಟೆ ವಾದನ ನಿಷೇಧಿಸಲಾಗಿದೆ. ಈ ರಥ ಸ್ವಾಗತಕ್ಕೆ ಪಕ್ಷಾತೀತ ಮತ್ತು ಜಾತ್ಯತೀತವಾದ ಸಮಿತಿಯನ್ನ ರಚಿಸಿಕೊಳ್ಳಲಾಗಿದೆ. ಇದೇ ವೇಳೆ ಚಿಕ್ಕಬಳ್ಳಾಪುರ ಕನ್ನಡ ಭವನಕ್ಕೆ ಶ್ರೀಕೃಷ್ಣ ದೇವರಾಯರ ಹೆಸರಿಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಲಾಗುವುದು ಎಂದರು. ನಾಳೆ ಅಂದರೆ 11ನೇ ತಾರೀಕು ಫೆಬ್ರವರಿ 2025 ಸಾಯಂಕಾಲ 4 ಗಂಟೆಗೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಶ್ರೀಕೃಷ್ಣ ದೇವರಾಯರ ಒಂದು ರಥ ಬರ್ತಾ ಇದೆ. ಈ ಶ್ರೀಕೃಷ್ಣ ದೇವರಾಯರ ರಥ ಇಲ್ಲಿ ಯಾಕೆ ಬರ್ತಾ ಇದೆ ಅಂತಂದರೆ, ಈ 16ನೇ ತಾರೀಕು ಶ್ರೀಕೃಷ್ಣ ದೇವರ 555ನೇ ಜಯಂತ್ಯೋತ್ಸವ. ಶ್ರೀಕೃಷ್ಣ ದೇವರಾಯರ ಒಂದು ಪ್ರೀತಿಯನ್ನು ಇಟ್ಟಿರ್ತಕ್ಕಂಥವ್ರು ಎಲ್ಲರೂ ಸಹ ಸೇರಿ ಆ ರಥವನ್ನು ಅಲ್ಲಿ ಬರಮಾಡಿಕೊಂಡು ಅಲ್ಲಿಂದ ನಮ್ಮ ಯೋಗಿ ನಾರಾಯಣ ಯತೀಂದ್ರರ ದೇವಸ್ಥಾನಕ್ಕೆ ಆ ರಥವನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಪೂರೈಸಿ ನಂತರ ನಮ್ಮ ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಾಗಿರ್ತಕ್ಕಂತಹ MG ರಸ್ತೆ ಮತ್ತು BB ರಸ್ತೆಯಲ್ಲಿ ಈ ಒಂದು ಶ್ರೀಕೃಷ್ಣ ದೇವರಾಯರ ರಥವನ್ನು ಮೆರವಣಿಗೆ ಮಾಡಿ ನಂತರ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಳಿ ಅದನ್ನು ಮುಂದೆ ದೊಡ್ಡಬಳ್ಳಾಪುರಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಏರ್ಪಾಟು ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ನಾರಾಯಣಸ್ವಾಮಿ, ಡ್ಯಾನ್ ಸೀನು, ಶಾಸಕ ಪ್ರದೀಪ್ ಈಶ್ವರ್, ಸಹೋದರ ಚೇತನ್, ನಗರಸಭಾ ಸದಸ್ಯ ನರಸಿಂಹಮೂರ್ತಿ, ಶ್ರೀನಿವಾಸ್, ಮಂಜುನಾಥ್, ಮೊಬೈಲ್ ಬಾಬು ಇತರರು ಇದ್ದರು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲಿನ ಕಾರ್ಯ ಒತ್ತಡ ಕಡಿಮೆ ಮಾಡಿ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಬಾಗೇಪಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಯಿತು. ಬಾಗೇಪಲ್ಲಿ ತಹಶೀಲ್ದಾರ್ ಕಚೇರಿ ಮುಂದೆ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ನಡೆಸುತ್ತಿರುವ ಮುಷ್ಕರದಲ್ಲಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಸರ್ಕಾರವು ಮೊಬೈಲ್ ಆ್ಯಪ್ಗಳ ಮೂಲಕ ಲ್ಯಾಂಡ್ ಬೇಟ್ ಆಧಾರ್ ಸಂಖ್ಯೆ ಸಂಯೋಜನೆ ಸೇರಿದಂತೆ ನಾನಾ ಕೆಲಸಗಳನ್ನು ನಿಗದಿಪಡಿಸಲಾಗಿದೆ. ಇಂತಹ ಕೆಲಸಗಳನ್ನು ನಿರ್ವಹಿಸಲು ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಿಲ್ಲ. ಲ್ಯಾಪ್ಟಾಪ್, ಇಂಟರ್ನೆಟ್ ಸೌಲಭ್ಯ, ಪೀಠೋಪಕರಣಗಳ ವ್ಯವಸ್ಥೆ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಒದಗಿಸದೆ ಕಾರ್ಯೋತ್ತಡ ಹೇರಲಾಗುತ್ತಿದೆ. ಹಾಗಾಗಿ ರಾಜ್ಯ ಸಂಘಟನೆಯ ನಿರ್ಧಾರದಂತೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದೇವೆ ಎಂದರು. ಬಗರುಕುಂ ಸಾಗುವಳಿ, ಭೂಮಿ ಹಕ್ಕುಪತ್ರ, ಆಧಾರ್ ಸೀಡಿಂಗ್, ಚುನಾವಣೆ, ಆದಾಯ ತೆರಿಗೆ ಇಲಾಖೆ, ಬ್ಯಾಂಕ್ ಕೆಲಸಗಳನ್ನು ಸೇರಿದಂತೆ 21 ಮೊಬೈಲ್ ತಂತ್ರಾಂಶಗಳನ್ನು ನಿರ್ವಹಣೆ ಮಾಡಬೇಕಿದೆ. ಇವೆಲ್ಲವನ್ನು ಒಟ್ಟಿಗೆ ನಿರ್ವಹಿಸುವುದು ಕಷ್ಟಕರವಾಗಿದೆ. ಅಂತರ ಜಿಲ್ಲಾ ವರ್ಗಾವಣೆ, ಪತಿ ಪ್ರಕರಣದಲ್ಲಿ ವರ್ಗಾವಣೆಗೆ ಅವಕಾಶ ನೀಡಬೇಕು ಹಾಗೂ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಮುಷ್ಕರವನ್ನು ಮುಂದುವರಿಸುವುದಾಗಿ ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕಚೇರಿ ವ್ಯವಸ್ಥೆ ಇಲ್ಲ, ವಸತಿ ವ್ಯವಸ್ಥೆ ಇಲ್ಲ, ಮತ್ತು ಲ್ಯಾಪ್ಟಾಪ್ ವ್ಯವಸ್ಥೆ ಇಲ್ಲ. ಈಗೆಲ್ಲವೂ ಮೊಬೈಲ್ ಆ್ಯಪ್ಗಳಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಲ್ಯಾಪ್ಟಾಪ್ ವ್ಯವಸ್ಥೆ ಕೊಟ್ಟಿಲ್ಲ. ಮುಖ್ಯವಾಗಿ ಇನ್ನೊಂದೇನೆಂದರೆ ಅಂತರ್ ಜಿಲ್ಲಾ ವರ್ಗಾವಣೆ ಕೊಡ್ತೀವಿ ಅಂತ ಹೇಳಿದ್ರು, ಅದು ಯಾವುವು ಮಾಡಿಲ್ಲ. ಅದರಿಂದ ಯಾವುದೇ ಬೇಡಿಕೆ ಈಡೇರಿಸಿಲ್ಲ. ಅದರ ಆ ಕಾರಣದಿಂದ ದಿನಾಂಕ 10/2/25ರಿಂದ ಅನಿರ್ದಿಷ್ಟ ಮುಷ್ಕರ ಮಾಡಬೇಕಂತ ರಾಜ್ಯ ಸಂಘ ತೀರ್ಮಾನ ಮಾಡಿದೆ. ಮುಂದೆ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಮುಂದುವರಿತೀವಿ ಅಂತ ಹೇಳ್ತೀವಿ. ಈ ವೇಳೆ ಗ್ರಾಮ ಆಡಳಿತಾಧಿಕಾರಿಗಳಾದ ಮಾಲಪ್ಪ, ಸಂತೋಷ್ ಕುಮಾರ್, ಗಂಗಾಧರ್ ಮೂರ್ತಿ, ಜಯರಾಮ್, ರಚಿತಾ, ಪ್ರಿಯಾಂಕಾ, ಸುವರ್ಣ, ರೋಶಿನಿ, ಮಂಜುನಾಥ್, ಶ್ರೀಧರ್, ಜಕ್ಕು, ಕೀರ್ತಿ ಸೇರಿದಂತೆ ಮತ್ತಿತರರು ಇದ್ದರು. ಸುಬ್ಬು, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ನಗರದ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಸರ್ಕಾರದ ಜಮೀನು ಒತ್ತುವರಿ ತೆರವು ನಿಟ್ಟಿನಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಲ್ಯಾಡ್ಬಿಟ್ ನಡೆಸಿ ಜಮೀನಿಗೆ ಗಡಿ ಗುರುತಿಸುವ ವೇಳೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಶಿಸ್ತು ಕ್ರಮ ಜರುಗಿಸಲಾಗುತ್ತಿದೆ. ಜಮೀನಿನ ಹದ್ದುಬಸ್ತು ಗುರುತಿಸುವುದು ಸರ್ವೆ ಇಲಾಖೆ ಕೆಲಸ. ಹಾಗಾಗಿ ಬಂದು ಗುರುತಿಸುವ ಕೆಲಸವನ್ನು ಸರ್ವೆ ಇಲಾಖೆಗೆ ವಹಿಸಬೇಕು ಎಂದು ಆಗ್ರಹಿಸಿದರು. ಬಗರುಕುಂ ಸಾಗುವಳಿಗೆ ಸಂಬಂಧಿಸಿದಂತೆ ಆಪ್ ಬಳಸಿ ಜಮೀನು ಮಂಜೂರಾಗಿರುವ ಕಡತಗಳನ್ನು ಆನ್ಲೈನ್ನಲ್ಲಿ ನಮೂದಿಸುವಂತೆ ಸೂಚಿಸಿದ್ದು, ಈ ಬಗ್ಗೆ ಅಗತ್ಯ ತರಬೇತಿ ನೀಡಬೇಕು ಎಂದರು. ಅಂತಹ ಜಿಲ್ಲಾ ವರ್ಗಾವಣೆ, ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆಗೆ ಅವಕಾಶ ನೀಡಬೇಕು. ಕೇಂದ್ರ ಸ್ಥಾನದಲ್ಲಿದ್ದು ಕಾರ್ಯನಿರ್ವಹಿಸಲು ಸಹಕಾರಿ ಆಗುವಂತೆ ವಸತಿ ಗೃಹ ನಿರ್ಮಿಸಬೇಕು. ಪಂಚಾಯತ್ ರಾಜ್ ಅಧಿಕಾರಿಗಳ ಬದಲಾಗಿ ಕಂದಾಯ ಇಲಾಖೆ ಅಧಿಕಾರಿಗಳ ಅಡಿಯಲ್ಲಿ ಕೆಲಸ ನಿರ್ವಹಿಸಲು ಆದೇಶಿಸಬೇಕು. ಪದೋನ್ನತಿಗೆ ಕ್ರಮ ಕೈಗೊಳ್ಳಬೇಕು. ಕುಂದುಕೊರತೆ ಸಭೆ ನಡೆಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಎಂದು ಮನವಿ ಮಾಡಿದರು. ಧರಣಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಪದಾಧಿಕಾರಿಗಳು ಇದ್ದರು. ಗುಡಿಬಂಡೆ ಪಟ್ಟಣಕ್ಕೆ ಆಗಮಿಸಿದ ಕೃಷ್ಣ ದೇವರಾಯ ರಥಯಾತ್ರೆಗೆ ತಾಲೂಕು ಬಲಿಜ ಸಂಘದ ವತಿಯಿಂದ ಅದ್ದೂರಿ ಸ್ವಾಗತ ದೊರೆಯಿತು. ಬಲಿಜ ಸಂಘದ ಮುಖಂಡ ಪ್ರಕಾಶ್ ಮಾತನಾಡಿ, ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಶ್ರೀ ಕೃಷ್ಣ ದೇವರಾಯರ 555ನೇ ಜಯಂತ್ಯೋತ್ಸವ ಪುತ್ಥಳಿ ಅನಾವರಣ ಹಾಗೂ ಬಲಿಜ ಸಮಾವೇಶವನ್ನು ಫೆಬ್ರವರಿ 16ರಂದು ಬೆಂಗಳೂರಿನ ಕೆಆರ್ಪುರಂನಲ್ಲಿ ಆಚರಿಸುತ್ತಿರುವ ಪ್ರಯುಕ್ತ ಇಂದು ಗುಡಿಬಂಡೆಗೆ ಕೃಷ್ಣ ದೇವರಾಯರ ರಥ ಆಗಮಿಸಿದ್ದು, ಗುಡಿಬಂಡೆ ಪಟ್ಟಣದ ಬಲಿಜ ಬಾಂಧವರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರವಣಿಗೆಗೆ ಯಶಸ್ವಿಯಾಗಿ ನಡೆಸಿ ಗೌರಿಬಿದನೂರಿಗೆ ಕಳುಹಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಮಾಚವಲಹಳ್ಳಿ ವೆಂಕಟರಾಯಪ್ಪ, ಕಾರ್ಯದರ್ಶಿ ಜಿಎನ್ ಶ್ರೀನಿವಾಸ್ ನಾಯ್ಡು, ಬಲಿಜ ಸಂಘದ ಮುಖಂಡರಾದ ನಾಮಗೊಂಡ್ಲು ವೆಂಕಟೇಶ್ ಮೂರ್ತಿ, ಗುಂಪು ಮರದ ಆನಂದ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ, ಹೊಸೂರು ಹೋಬಳಿಗಳ ವ್ಯಾಪ್ತಿಯ ತೊಂಡೆಬಾವಿ, ಕಲ್ಲಿನಾಯಕನಹಳ್ಳಿ, ತರಿತಾಡು, ಸುನಗನಹಳ್ಳಿ, ಹೊಸೂರು, ಗೆದರೆ, ಜಿ ಬೊಮ್ಮಸಂದ್ರ, ಅಲ್ಕಾಪುರ ಸೇರಿದಂತೆ 9 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 17 ಗ್ರಾಮಗಳಲ್ಲಿ ವಿವಿಧ ಇಲಾಖೆಯ ಅನುದಾನಗಳೊಂದಿಗೆ ಸುಸಜ್ಜಿತ ಸಿಸಿ ರಸ್ತೆಗಳು, ಚರಂಡಿಗಳ ನಿರ್ಮಾಣ ಕಾಮಗಾರಿಗಳಿಗೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಈ ದಿನ ಸುಮಾರು 17 ಹಳ್ಳಿಗಳಲ್ಲಿ 2.5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಸೋಮವಾರ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದ್ದೇನೆ ಮತ್ತು ಕಾಮಗಾರಿ ಗುಣಮಟ್ಟವನ್ನು ಕಾಪಾಡುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಯಾ ಹೋಬಳಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರು, ಸದಸ್ಯರು, ಕೆಎಚ್ಪಿ ಬಣದ ಮುಖಂಡರು, ಚುನಾಯಿತ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ಗುತ್ತಿಗೆದಾರರು, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೋಲಾರ ನಗರದ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಸರ್ಕಾರದ ಜಮೀನು ಒತ್ತುವರಿ ತೆರವು ನಿಟ್ಟಿನಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಲ್ಯಾಡ್ಬಿಟ್ ನಡೆಸಿ ಜಮೀನಿಗೆ ಗಡಿ ಗುರುತಿಸುವ ವೇಳೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಶಿಸ್ತು ಕ್ರಮ ಜರುಗಿಸಲಾಗುತ್ತಿದೆ. ಜಮೀನಿನ ಹದ್ದುಬಸ್ತು ಗುರುತಿಸುವುದು ಸರ್ವೆ ಇಲಾಖೆ ಕೆಲಸ. ಹಾಗಾಗಿ ಬಂದು ಗುರುತಿಸುವ ಕೆಲಸವನ್ನು ಸರ್ವೆ ಇಲಾಖೆಗೆ ವಹಿಸಬೇಕು ಎಂದು ಆಗ್ರಹಿಸಿದರು. ಬಗರುಕುಂ ಸಾಗುವಳಿಗೆ ಸಂಬಂಧಿಸಿದಂತೆ ಆಪ್ ಬಳಸಿ ಜಮೀನು ಮಂಜೂರಾಗಿರುವ ಕಡತಗಳನ್ನು ಆನ್ಲೈನ್ನಲ್ಲಿ ನಮೂದಿಸುವಂತೆ ಸೂಚಿಸಿದ್ದು, ಈ ಬಗ್ಗೆ ಅಗತ್ಯ ತರಬೇತಿ ನೀಡಬೇಕು ಎಂದರು. ಅಂತಹ ಜಿಲ್ಲಾ ವರ್ಗಾವಣೆ, ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆಗೆ ಅವಕಾಶ ನೀಡಬೇಕು. ಕೇಂದ್ರ ಸ್ಥಾನದಲ್ಲಿದ್ದು ಕಾರ್ಯನಿರ್ವಹಿಸಲು ಸಹಕಾರಿ ಆಗುವಂತೆ ವಸತಿ ಗೃಹ ನಿರ್ಮಿಸಬೇಕು. ಪಂಚಾಯತ್ ರಾಜ್ ಅಧಿಕಾರಿಗಳ ಬದಲಾಗಿ ಕಂದಾಯ ಇಲಾಖೆ ಅಧಿಕಾರಿಗಳ ಅಡಿಯಲ್ಲಿ ಕೆಲಸ ನಿರ್ವಹಿಸಲು ಆದೇಶಿಸಬೇಕು. ಪದೋನ್ನತಿಗೆ ಕ್ರಮ ಕೈಗೊಳ್ಳಬೇಕು. ಕುಂದುಕೊರತೆ ಸಭೆ ನಡೆಸಿ ನಮ್ಮ ಸಮಸ್ಯೆ
ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಎಂದು ಮನವಿ ಮಾಡಿದರು. ಧರಣಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಪದಾಧಿಕಾರಿಗಳು ಇದ್ದರು. ಮಾಲೂರು ಪಟ್ಟಣದ ವೈಟ್ ಗಾರ್ಡನ್ನಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಹಾಗೂ ವಾಹನ ತರಬೇತಿ ಶಾಲೆಗಳ ವತಿಯಿಂದ 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ವಾಹನ ಸಂಚಾರದ ಬಗ್ಗೆ ARTO ನಯಾಜ್ ಪಾಷಾ ವಾಹನ ಸವಾರರಿಗೆ ಜಾಗೃತಿ ನೀಡಿ ಮಾತನಾಡಿ, ಪ್ರತಿಯೊಬ್ಬರು ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸದೆ ರಸ್ತೆ ನಿಯಮಗಳನ್ನು ಪಾಲಿಸಿದರೆ ಯಾವುದೇ ಅಪಘಾತಗಳು ಸಂಭವಿಸುತ್ತಿಲ್ಲ. ಸೀಟ್ ಬೆಲ್ಟ್ ಹಾಕಿಕೊಳ್ಳಬೇಕು, ಪರವಾನಗಿ ವಿಮೆ ಪಾಲಿಸಿ ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು. ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದರಿಂದ ಅಪಘಾತ ನಡೆದು ಮೃತಪಡುವ ಸಂಭವ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಚಲಾಯಿಸುವಾಗ ಚಾಲಕರು ಗಮನ ದಾರಿಯ ಮೇಲೆ ಇರಬೇಕು ಹಾಗೂ ವಾಹನವನ್ನು ಅತಿ ವೇಗವಾಗಿ ಚಾಲನೆ ಮಾಡಬೇಡಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ GN ಶ್ರೀನಿವಾಸ ಮೂರ್ತಿ, ಸೂಪರಿಂಟೆಂಡೆಂಟ್ ಆನಂದ್ ಕುಮಾರ್, ಕ್ಲಾಸಿಕ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಪ್ರಾಂಶುಪಾಲ್ ನಾಸಿರ್ ಬೇಗ್, ಮಾಲೀಕ AL ಮಂಜುನಾಥ್, G1 ಡ್ರೈವಿಂಗ್ ಸ್ಕೂಲ್ ರವಿ ಮತ್ತಿತರರು ಹಾಜರಿದ್ದರು. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿಯಲ್ಲಿ ನಡೆದ ಜನಸಂಪರ್ಕ ಸಭೆ ಉದ್ಘಾಟಿಸಿ ಸಹಕಾರಿ ಸಚಿವ KN ರಾಜಣ್ಣ ಮಾತನಾಡಿ, ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡುವವರು ಟೀಕೆ ಮಾಡಲಿ, ಅದನ್ನು ತಲೆ ಕೆಡಿಸಿಕೊಳ್ಳಲ್ಲ. ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸಿದ್ದರಾಮಯ್ಯನವರು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಿಲ್ಲ, ಪಹಣಿರುವ ಎಲ್ಲ ರೈತರಿಗೆ ಬೆಳೆ ಸಾಲ ನೀಡಿದ್ದೇವೆ. ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾಲ ನೀಡಿರುವುದು ಮಧುಗಿರಿ ತಾಲೂಕಿಗೆ. ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಯೋಜನೆಗಳಿಲ್ಲ. ಇದಕ್ಕಾಗಿ DCC ಬ್ಯಾಂಕ್ ಕೃಷಿ ಗೋಲ್ಡ್ ಲೋನ್ ನೀಡುತ್ತಿದೆ. ಆರ್ಥಿಕ ಸದೃಢತೆಗೆ ಕಡಿಮೆ ಬಡ್ಡಿ ದರದಲ್ಲಿ DCC ಬ್ಯಾಂಕ್ ಸಾಲ ನೀಡುತ್ತಿದೆ. ಒಂದು ಕಾಲದಲ್ಲಿ ಇಲ್ಲಿನ ಸೊಸೈಟಿ ಮುಚ್ಚಿ ಹೋಗಿತ್ತು. ಬಡವರ ಪರ ಕೆಲಸ ಮಾಡಿದಾಗ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ CO G ಪ್ರಭು, ತಾಲೂಕು ಪಂಚಾಯಿತಿ EO ಲಕ್ಷ್ಮಣ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾದ ಲಂಚಾವತಾರ, AC ಕಚೇರಿಯ ಕೇಸ್ ವರ್ಕರ್ ಲೋಕಾಯುಕ್ತ ಬಲೆಗೆ. 20,000 ಸ್ವೀಕರಿಸುವ ವೇಳೆ ಸಿಕ್ಕಿಬಿದ್ದ ಗ್ರಾಮ ಲೆಕ್ಕಾಧಿಕಾರಿ. ಗೋಮಾಳ ಜಮೀನಿನಲ್ಲಿ ಗಣಿಗಾರಿಕೆ ಮಾಡುವ ಉದ್ದೇಶದಿಂದ ಅಕ್ರಮವಾಗಿ ರಸ್ತೆ ನಿರ್ಮಾಣ, ಯಾವುದೇ ಕಾರಣಕ್ಕೆ ರಸ್ತೆ ಮಾಡಲು ಬಿಡಲ್ಲ ಎಂದು ಮಂಚೇನಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರಿಂದ ಪ್ರತಿಭಟನೆ. ಶಾಸಕ ಸುಬ್ಬಾರೆಡ್ಡಿರವರ ಸತತ ಪ್ರಯತ್ನ, ಕಠಿಣ ಶ್ರಮದಿಂದ ಗಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಾಣಕ್ಕೆ 180 ಕೋಟಿ ಅನುದಾನ. ಶಾಶ್ವತ ನೀರಾವರಿ ಯೋಜನೆಗೆ ಸರ್ಕಾರ ಹಸಿರು ನಿಶಾನೆ, ಸಚಿವ ಡಾಕ್ಟರ್ MC ಸುಧಾಕರ್. ಕ್ರಷರ್ ಲಾರಿಗಳ ಹಾವಳಿಗೆ ಗ್ರಾಮೀಣ ರಸ್ತೆಗಳು ಹಾಳು, ಕಾಯಿಲೆಗಳಿಗೂ ತುತ್ತಾಗುತ್ತಿರುವ ಸಾರ್ವಜನಿಕರು. ಗುಡಿಬಂಡೆಯಲ್ಲಿ ಕರಗಿ ಹೋಗ್ತಿದೆಯಾ ಬಂಡೆಗಳು. ದಿನನಿತ್ಯದ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ TV.